Finished chapter 31 of Genesis, entering into chapter 32 today. ಅದಕ್ಕಂಡು 31ನೇ ಅಧ್ಯಾಯವನ್ನು ಮುಗಿಸಿ ಈಗ 32ನೇ ಅಧ್ಯಾಯಕ್ಕೆ ಪ್ರವೇಶಿಸುತ್ತಿದ್ದೇವೆ. From chapter 25 we were meeting Jacob. 25ನೇ ಅಧ್ಯಾಯ ತನಕ ನಾವು ಯಾಕೋಬನನ್ನು ಭೇಟಿ ಮಾಡುತ್ತಾ ಬಂದೆವು. No, from 25 onwards. 25ನೇ ಅಧ್ಯಾಯದಿಂದ. Now he will be there all through the rest of the chapters up to 49 of Genesis. ಅದಕ್ಕಂಡು ಉಳಿದ ಅಧ್ಯಾಯಗಳು 49ನೇ ಅಧ್ಯಾಯ ತನಕ ಯಾಕೋಬನು ಇರುವನು. So more is mentioned about Jacob than Abraham and Isaac in the book of Genesis. ಆದಿಕಾಂಡದಲ್ಲಿ ಅಬ್ರಾಮ್ ಇಸಾಕರಿಗಿಂತ ಯಾಕೋಬನ ಕುರಿತಾಗಿ ಹೆಚ್ಚು ತಿಳಿಸಲ್ಪಟ್ಟಿದೆ. Because from him only Israel came, the 12 tribes of Israel. ಯಾಕಂದ್ರೆ ಆತನ ಮೂಲಕವಾಗಿ ಇಸ್ರಾಯೇಲರ 12 ಕುಲಗಳು ಬಂದವು. So God is very concerned about this man. ದೇವರು ಈ ಒಬ್ಬ ಮನುಷ್ಯನ ಕುರಿತಾಗಿ ಹೆಚ್ಚು ಚಿಂತೆ ಉಳ್ಳವನಾಗಿದ್ದಾನೆ. We have seen what was his character. ಆತನ ಗುಣಲಕ್ಷಣಗಳು ಏನಾಗಿದ್ದವು ಎಂಬುದಾಗಿ ನಾವು ನೋಡಿದ್ದೇವೆ. He was a fleshly man. ಒಬ್ಬ ಶರೀರದೀನ ಸ್ವಭಾವ ಉಳ್ಳವನಾಗಿದ್ದನು. Now in chapter 22 it's a very key high point in Jacob's life. 22ನೇ ಅಧ್ಯಾಯ 22 or 32? I'm sorry, 32. 32ನೇ ಅಧ್ಯಾಯದಲ್ಲಿ ಯಾಕೋಬನ ಜೀವಿತದ ಮುಖ್ಯವಾದ ಒಂದು ಉನ್ನತವಾದ ಒಂದು ಸ್ಥಾನವಾಗಿದೆ. It is a turning point in his life. ಅವನ ಜೀವನದಲ್ಲಿ ಒಂದು ತಿರುವು ಈಗ ಉಂಟಾಗುತ್ತದೆ. He was a fleshly man, but yet he was a God's man. ಅವನು ಶರೀರದೀನ ಸ್ವಭಾವ ಉಳ್ಳವನಾಗಿದ್ದರೂ ಸಹ ದೇವ ಮನುಷ್ಯನಾಗಿದ್ದನು. We cannot judge people from outside. ನಾವು ಜನರನ್ನು ಹೊರಗಿನ ವಿಷಯದಿಂದ ತೀರ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. Only God knows whether a person is genuine or not. ಆದರೆ ಒಬ್ಬ ವ್ಯಕ್ತಿ ಯಥಾರ್ಥನಾಗಿದ್ದನೋ ಇಲ್ಲವೋ ಎಂಬುದಾಗಿ ದೇವರು ಮಾತ್ರ ಬಲ್ಲನು. So we have to be very careful when we judge who is a believer, who is not a believer. ಒಬ್ಬ ವ್ಯಕ್ತಿ ಆತನು ವಿಶ್ವಾಸಿ ಆಗಿದ್ದಾನೆ, ವಿಶ್ವಾಸಿ ಆಗಿಲ್ಲ ಎಂಬುದಾಗಿ ನಾವು ತೀರ್ಪು ಮಾಡಬಾರದು. When we come to the life of Lot in Sodom and Gomorrah, we would have never called him a righteous man. ಲೋಟನ ಜೀವಿತದಲ್ಲಿ ಆತನು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಬಂದಾಗ ಆತನು ಒಬ್ಬ ನೀತಿವಂತನೆಂಬುದಾಗಿ ನಾವು ಕರೆಯುವುದಿಲ್ಲ. But in Epistle of Peter we see that God calls him a righteous man. ಆದರೆ ಪೇತ್ರನ ಪತ್ರಿಕೆಯಲ್ಲಿ ದೇವರು ಲೋಟನನ್ನು ಒಬ್ಬ ನೀತಿವಂತನೆಂಬುದಾಗಿ ಕರೆಯುವುದನ್ನು ನೋಡಬಹುದು. Jacob was supposed to be God's witness. Brother, shall I continue? Yes, brother, you can carry on. Thank you, brother. Jacob was supposed to be God's witness. ಯಾಕೋಬನು ದೇವರ ಸಾಕ್ಷಿಯಾಗಬೇಕಾಗಿತ್ತು. But he was a bad witness. ಆದರೆ ಆತನು ಕೆಟ್ಟ ಸಾಕ್ಷಿಯನ್ನು ಹೊಂದಿದ್ದನು. Israel as a nation was supposed to be God's witness. ಇಸ್ರಾಯೇಲ್ ಜನಾಂಗವು ದೇವರಿಗೆ ಒಂದು ಒಳ್ಳೆಯ ಸಾಕ್ಷಿ ಜನಾಂಗವಾಗಬೇಕಾಗಿತ್ತು. But they became a bad witness. ಆದರೆ ಅವರು ಒಂದು ಕೆಟ್ಟ ಅಥವಾ ಅತ್ಯಂತ ಕೆಟ್ಟದಾದ ಸಾಕ್ಷಿಯಾದರು. You and I are supposed to be God's witness. ನಾನು ನೀವು ದೇವರಿಗಾಗಿ ಸಾಕ್ಷಿಯಾಗಬೇಕು. But what kind of a witness am I and are you? ಆದರೆ ನಾನು ನೀವು ಎಂತಹ ಸಾಕ್ಷಿಗಳಾಗಿದ್ದೇವೆ? See, in Jacob's life, he cannot continue like he was all these years. There has to be a change. ಕಳೆದ ವರ್ಷಗಳಲ್ಲಿ ಆತನು ಹೇಗಿದ್ದನೋ ಹಾಗೆ ಯಾಕೋಬನು ಮುಂದುವರಿಯಲು ಸಾಧ್ಯವಿಲ್ಲ. ಆತನ ಜೀವಿತದಲ್ಲಿ ಬದಲಾವಣೆಯು ಬರಲೇಬೇಕು. God is dealing with this man. ಈಗ ದೇವರು ಈ ಮನುಷ್ಯನೊಟ್ಟಿಗೆ ವ್ಯವಹರಿಸುತ್ತಿದ್ದಾನೆ. So God had to work very hard lessons in his life. ದೇವರು ಅತ್ಯಂತ ಕಠಿಣವಾದ ಪಾಠಗಳನ್ನ ಆತನ ಜೀವಿತದಲ್ಲಿ ಕಲಿಸಬೇಕಾಯಿತು. In chapter 32 we see that God had to cripple him to get him. 32ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಆತನ ಕಾಲನ್ನ ಮುರಿಯಬೇಕಾಯಿತು ಆತನಿಗೆ ಬುದ್ಧಿ ಕಲಿಸಲಿಕ್ಕಾಗಿ. So this is a crisis in Jacob's life. ಇದೇ ಯಾಕೋಬನ ಜೀವಿತದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ. Now when you start chapter 32 we saw Jacob cannot go back to Laban. There was a pillar made and there was a covenant that he will not go back to Laban.
ನಾವು ನೋಡುವಾಗ 32ನೇ ಅಧ್ಯಾಯದ ಪ್ರಾರಂಭದಲ್ಲಿ ಈಗ ಹಿಂತಿರುಗಿ ಯಾಕೋಬನು ಲಾಬಾನನ ಬಳಿಗೆ ಹೋಗಬಾರದೆಂಬಂತಹ ಒಪ್ಪಂದ ಮಾಡಿಕೊಂಡಿದ್ದರು. ಯಾಕಂದರೆ ಲಾಬಾನನ ಬಳಿಗೆ ಹೋಗದ ಹಾಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿ ಕಲ್ಲನ್ನ ನಿಲ್ಲಿಸಲಾಗಿತ್ತು. He is afraid to go forward because Esau is coming. ಮತ್ತು ಮುಂದಕ್ಕೆ ಹೋಗಲು ಆತನಿಗೆ ಭಯವಿದೆ, ಯಾಕಂದ್ರೆ ಆತನ ಅಣ್ಣನಾದ ಏಸಾವನು ಬರುತ್ತಿದ್ದಾನೆ. So like it is told, he is between a rock and a deep sea. That means both sides he is in trouble. ನಾವು ಒಂದು ಮಾತಿನಲ್ಲಿ ಹೇಳೋ ಪ್ರಕಾರ ಮುಂದೆ ಸಮುದ್ರ ಹಿಂದೆ ಬಂಡೆಗಲ್ಲು, ಆ ರೀತಿ ಎರಡು ಕಡೆಯಲ್ಲಿಯೂ ಕಷ್ಟದ ಪರಿಸ್ಥಿತಿ. You and I may sometimes come to such situation in our life. ನಾನು ನೀವು ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಅಂತಹ ಪರಿಸ್ಥಿತಿಯನ್ಗೆ ಬರಬಹುದು. Remember, children of Israel near the Red Sea, the sea was before them and the enemy Pharaoh's army was behind them. They were in the same situation. ನಾವು ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಂದಾಗ ಅವರನ್ನು ನೆನೆಸಿಕೊಳ್ಳುವಾಗ ಅವರ ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯವಿತ್ತು. ಅಂತಹದೇ ಪರಿಸ್ಥಿತಿಯಲ್ಲಿ ಈಗ ಯಾಕೋಬನಿದ್ದಾನೆ. Now we could be in that situation, but there is a way out. ನಾವು ಸಹ ಅಂತಹ ಪರಿಸ್ಥಿತಿಯಲ್ಲಿ ಇರಬಹುದು, ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಳೋಣ, ಮಾರ್ಗ ಒಂದು ಇದ್ದೇ ಇದೆ. That is, you look up to God. Instead of going forward or backward, you go to God, you look forward to God. ಆ ಮಾರ್ಗ ಯಾವುದೆಂದರೆ ಮುಂದಕ್ಕಾಗಲಿ ಹಿಂದಕ್ಕಾಗಲಿ ನೋಡುವ ಬದಲು ನಾವು ಮೇಲಕ್ಕೆ ನೋಡಬೇಕು, ಕರ್ತನ ಬಳಿಗೆ ಓಡಿ ಹೋಗಬೇಕು. Yeah, that is the background of this chapter. ಅದೇ ಈ ಅಧ್ಯಾಯದ ಹಿನ್ನೆಲೆಯಾಗಿದೆ. Now let's read verse 1 and 2, 32, 1 and 2. ಈಗ 32ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನೆದುರಿಗೆ ಬಂದರು. ಅವರು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹಾನಯಿಮ್ ಎಂದು ಹೆಸರಿಟ್ಟನು. We read that at this difficult junction in his life, God sent his angels. He met God's angels. ಯಾಕೋಬನ ಈ ಒಂದು ಆತನ ಜೀವಿತದ ಈ ಒಂದು ಕಷ್ಟಕರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವರು ತನ್ನ ದೂತನನ್ನ ಆತನ ಬಳಿಗೆ ಕಳುಹಿಸಿದನು ಎಂಬುದಾಗಿ ನೋಡುತ್ತೇವೆ. We see the same thing happening in Elijah's life. ಎಲಿಯನ ಜೀವಿತದಲ್ಲಿಯೂ ಇದೇ ಸಂಭವಿಸಿದ್ದನ್ನ ನಾವು ನೋಡುತ್ತೇವೆ. When Jesus Christ has been Gethsemane in a very challenging situation, we see the angels coming and ministering to him. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಆ ಗೆತ್ಸೆಮನೆಯ ತೋಟದಲ್ಲಿ ಇದ್ದುಕೊಂಡು ಆತನ ದುಃಖಕ್ಕೆ ಒಳಗಾಗಿ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ದೇವರು ತನ್ನ ದೂತನನ್ನು ಆತನ ಬಳಿಗೆ ಕಳುಹಿಸಿದನು ಎಂಬುದಾಗಿಯೂ ಸಹ ನಾವು ನೋಡುತ್ತೇವೆ. So in all this situation, we know God cares for us and God will minister to us. ಈ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನಾವು ತಿಳ್ಕೊಳ್ಳಬೇಕೇನೆಂದರೆ ದೇವರು ನಮ್ಮ ಕುರಿತು ಚಿಂತಿಸುವವನಾಗಿದ್ದಾನೆ ಮತ್ತು ನಮಗೆ ತನ್ನ ಸಹಾಯವನ್ನು ಕೊಡುತ್ತಾನೆ. Verses 3 to 5. ಈಗ 3ರಿಂದ 5ನೇ ವಚನಗಳವರೆಗೆ ಓದಿಕೊಳ್ಳೋಣ. ಬಳಿಕ ಯಾಕೋಬನು ಎದೋಮ್ಯರ ದೇಶವಾಗಿರುವ ಸೇಯರ್ ಸೀಮೆಗೆ ತನ್ನ ಅಣ್ಣನಾದ ಏಸಾವನ ಬಳಿಗೆ ದೂತರನ್ನು ಮುಂದೆ ಕಳಿಸಿದನು. ಕಳಿಸುವಾಗ ಅವರಿಗೆ, ನೀವು ನನ್ನ ಪ್ರಭುವಾದ ಏಸಾವನ ಬಳಿಗೆ ಹೋಗಿ ಅವನಿಗೆ, ನಿನ್ನ ಸೇವಕನಾದ ಯಾಕೋಬನು ಇಷ್ಟು ದಿವಸ ಲಾಬಾನನ ಬಳಿಯಲ್ಲಿ ವಾಸವಾಗಿದ್ದನು. ಅವನಿಗೆ ಎತ್ತು, ಕತ್ತೆ ಮುಂತಾದ ಪಶುಗಳ ಹಿಂಡುಗಳು, ದಾಸಿ ಜನವು ಉಂಟಾದವು. ತಮ್ಮ ದಯವಿರಬೇಕೆಂದು ಪ್ರಭುಗಳಿಗೆ ತಿಳಿಸುವುದಕ್ಕೆ ನಮ್ಮನ್ನು ಕಳಿಸಿದ್ದಾನೆಂದು ಹೇಳಿರಿ ಅಂದನು. Jacob is very clever. ಯಾಕೋಬನು ಅತ್ಯಂತ ಚತುರನಾಗಿದ್ದಾನೆ. He sent servants with the words saying that, tell my lord Esau that your servant Jacob is coming. ಆತನು ತನ್ನ ಅಣ್ಣನಾದ ಏಸಾವನ ಬಳಿಗೆ ಸೇವಕರನ್ನ ಕಳುಹಿಸಿ, ನನ್ನ ಯಜಮಾನನಾದ ಏಸಾವನಿಗೆ ಹೇಳಿರಿ, ನಿನ್ನ ಸೇವಕನಾದ ಯಾಕೋಬನು ಸೈರ್ ದೇಶದಿಂದ ಬರುತ್ತಿದ್ದಾನೆ. In verse 5, he is also asking them, the servants, to tell that I have oxen and donkeys, I have flocks and male and female servants. All this, the riches he has, he is telling. 5ನೇ ವಚನದಲ್ಲಿ ಆತನು ಇನ್ನೂ ಏನು ಹೇಳುತ್ತಿದ್ದಾನೆ ಅಂದರೆ, ನನಗೆ ಎತ್ತು ಕತ್ತೆಗಳು ಮುಂತಾದ ಪಶುಗಳು ಹಿಂಡುಗಳು ದಾಸಿ ಜನವು ಇರುವವು ಎಂಬುದಾಗಿ ನನ್ನ ಪ್ರಭುವಿಗೆ ತಿಳಿಸಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. In other words, he is telling, I'm not coming to get your things, I'm not coming to quarrel with you, I have everything, I'm just coming. So he is very tactfully he is addressing this issue. ಈ ಮಾತಿನ ಅರ್ಥವೇನೆಂದರೆ, ನಾನು ನಿನ್ನ ಬಳಿಗೆ ಬರುತ್ತಿರುವುದು ನಿನ್ನ ಆಸ್ತಿಯನ್ನ ಕದ್ದುಕೊಳ್ಳಲಿಕ್ಕಾಗಲಿ ಅಥವಾ ಪಾಲು ತೆಗೆದುಕೊಳ್ಳಲಿಕ್ಕಾಗಲಿ ಅಥವಾ ಜಗಳ ಮಾಡಲಿಕ್ಕಾಗಲಿ ಅಲ್ಲ, ಬದಲಾಗಿ
ನನ್ನ ಬಳಿಯಲ್ಲಿ ಎಲ್ಲಾ ನನಗೆ ಬೇಕಾದಂತ ಐಶ್ವರ್ಯವಿದೆ ಎಂಬುದಾಗಿ ಅತ್ಯಂತ ಚತುರತೆಯಿಂದ ಅದನ್ನು ತನ್ನ ಅಣ್ಣನಿಗೆ ತಿಳಿಸಿದನು. We know he was a manipulator, he was a deceiver. ನಮಗೆ ಗೊತ್ತು ಆತನು ಹಸ್ತಕ್ಷೇಪ ಮಾಡುವಂತಹ ಮತ್ತು ಮೋಸಕರ ಬುದ್ಧಿ ಉಳ್ಳಂತ ಮನುಷ್ಯನು ಯಾಕೋಬನು. When he was buying the birthright from Esau, deceiving his father, he was a different man. ಆತನು ತನ್ನ ಅಣ್ಣನಾದಂತಹ ಏಸಾವನ ಬಳಿಯಲ್ಲಿ ಆತನ ಚೊಚ್ಚಲುತನದ ಹಕ್ಕನ್ನ ಕದ್ದುಕೊಳ್ಳುವಾಗ ಮತ್ತು ತನ್ನ ತಂದೆಯನ್ನ ಮೋಸ ಮಾಡುವಾಗ ಆತನು ಬೇರೆಯದೇ ವ್ಯಕ್ತಿತ್ವ ಹೊಂದಿದವನಾಗಿದ್ದನು. In chapter 27, when deceiving the father and he got the he got the blessing. Let's read chapter 27 verse 29. 27ನೇ ಅಧ್ಯಾಯದ 29ನೇ ವಚನವನ್ನು ಓದೋಣ. ಅಲ್ಲಿ ಆತನು ತನ್ನ ತಂದೆಯನ್ನ ಈಸಾಕನನ್ನ ಮೋಸಗೊಳಿಸಿ ಆತನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದನ್ನ ನಾವು ನೋಡುತ್ತೇವೆ. 27ನೇ ಅಧ್ಯಾಯ 29ನೇ ವಚನ. ಪರ ಕುಲಗಳು ನಿನಗೆ ಅಡ್ಡ ಬೀಳಲಿ, ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು, ನಿನ್ನ ತಾಯಿಯೋ ಮಕ್ಕಳು ನಿನಗೆ ಅಡ್ಡ ಬೀಳಲಿ, ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ ಎಂದನು. He received the blessing and he is supposed to be the master and Esau to be the servant. ಆತನು ತನ್ನ ತಂದೆಯಿಂದ ಆಶೀರ್ವಾದವನ್ನು ಹೊಂದಿಕೊಂಡ ಪ್ರಕಾರ ಆತನು ಯಜಮಾನನಾಗಬೇಕು ಮತ್ತು ಏಸಾವನು ಅವನಿಗೆ ದಾಸನಾಗಬೇಕು. Now he is calling him the Lord and he is making himself the servant. ಆದರೆ ಇಲ್ಲಿ ಆತನು ಏಸಾವನನ್ನ ದೊರೆ ಪ್ರಭು ಎಂಬುದಾಗಿ ಕರೆಯುತ್ತಿದ್ದಾನೆ ಮತ್ತು ತನ್ನನ್ನ ತಾನು ಸೇವಕನನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ. So when a person is in fear, he forget lot of the promises of God. ಒಬ್ಬ ವ್ಯಕ್ತಿಯು ಭಯದಿಂದ ಕೂಡಿದಾಗ ದೇವರು ಮಾಡಿದಂತಹ ಅನೇಕ ವಾಗ್ದಾನಗಳನ್ನ ಮರೆತು ಬಿಡುತ್ತಾನೆ. Let's read verse 6 and 7. ಈಗ ನಾವು 6 ಮತ್ತು 7ನೇ ವಚನವನ್ನು ಓದಿಕೊಳ್ಳೋಣ. ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ, ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿ, ದನ, ಒಂಟೆಗಳನ್ನು 2 ಪಾಳೆಯ ಮಾಡಿ. This message has frightened him and that Esau is coming with 400 men. ಏಸಾವನು 400 ಜನರೊಟ್ಟಿಗೆ ತನ್ನನ್ನು ಎದುರುಗೊಳ್ಳಲಿಕ್ಕೆ ಬರುತ್ತಿದ್ದಾನೆ ಎಂಬಂತಹ ಸಂದೇಶವು ಯಾಕೋಬನಲ್ಲಿ ಭಯವನ್ನು ಹುಟ್ಟಿಸಿತು. He might have remembered about his grandfather Abraham in Genesis 14, when Abraham with the servants in his household, that was only 318 servants, took and defeated that 4 or 5 kings and brought everything back. And if that 318 Abraham servants could go and win the kings and bring everything back, 400 men with Esau, what can happen to me? ಆತನು ಬಹುಶಃ ತನ್ನ ತಾತನಾದಂತಹ ಅಬ್ರಹಾಮನ ಸಂಗತಿಯನ್ನ ನೆನೆಸಿಕೊಂಡಿರಬಹುದು. ಅಲ್ಲಿ ನಾವು ನೋಡುವಾಗ ಆತನು which chapter is it, uncle? It is in chapter 14 of Genesis. ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಗೆರಾರಿನ ಅರಸನನ್ನ ಸಂಧಿಸಲಿಕ್ಕೆ when was it, uncle? Abraham took, when Lot was taken by some of the enemy kings, Okay. Abraham took 318 of his household servants that were trained in house, went and defeated those enemies and recovered everything and brought Lot back. With 318 he won a great victory. How can I stand before with 400 people that's coming with Esau? ಆದಿಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ತನ್ನ ತಮ್ಮನ ಮಗನಾದಂತಹ ಲೋಟನನ್ನ ಶತ್ರು ಪಾಳೆಯದವರು, ಶತ್ರು ಅರಸಗಳು ಆತನನ್ನ ಕೊಂಡೊಯ್ದಾಗ, ಆತನ ಸೆರೆ ಹಿಡಿದುಕೊಂಡು ಹೋದಾಗ, ಅಬ್ರಹಾಮನು ತನ್ನ ಮನೆಯಲ್ಲೇ ಬೆಳೆದು ತರಬೇತು ಹೊಂದಿದಂತಹ 318 ಜನರನ್ನ ಆತನು ಕರೆದುಕೊಂಡು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಅವರನ್ನ ಸೋಲಿಸಿ ತನ್ನ ತಮ್ಮನ ಮಗನಾದ ಲೋಟನನ್ನ ಬಿಡುಗಡೆಗೊಳಿಸಿದನು. ಆ ಸಂಗತಿ ಯಾಕೋಬನ ಮನಸ್ಸಿಗೆ ಬಂದಿರಬಹುದು. ನನ್ನ ತಾತನಾದ ಅಬ್ರಹಾಮನು 318 ಜನರಿಂದ ಇಷ್ಟು ದೊಡ್ಡ ಜಯವನ್ನು ಗಳಿಸಿರುವುದಾದರೆ ಈತನು 400 ಜನರಿಂದ ಬರುತ್ತಿದ್ದಾನಲ್ಲ ಎಂಬುದಾಗಿ ಆತನು ಏಸಾವನ ಕುರಿತಾಗಿ ಭಯವುಳ್ಳವನಾದನು. He didn't know what was the motive of Esau with the 400 men. ಏಸಾವನು ಈ 400 ಮಂದಿಯನ್ನು ಕರೆದುಕೊಂಡು ಬರುತ್ತಿರುವುದ ಹಿಂದೆ ಇರುವಂತಹ ಉದ್ದೇಶವು ಆತನಿಗೆ ಗೊತ್ತಿರಲಿಲ್ಲ. So terrified, he was terrified about the prospect.
ಆತನು ಈ ಒಂದು ಸಂಗತಿಯನ್ನ ಕೇಳಿ ಭಯ ಹಿಡಿದವನಾದನು. In verse 7, we see he's dividing his resources, his flocks and all, making it into 2 companies. 7ನೇ ವಚನಕ್ಕೆ ಬರುವಾಗ ಅಲ್ಲಿ ಯಾಕೋಬನು ತನ್ನ ಬಳಿಯಲ್ಲಿದ್ದಂತಹ ಕುರಿ, ದನ, ಒಂಟೆಗಳನ್ನ ಮತ್ತು ಜನರನ್ನ 2 ಪಾಳೆಯವಾಗಿ 2 ಗುಂಪಾಗಿ ಮಾಡುವುದನ್ನ ನಾವು ನೋಡುತ್ತೇವೆ. Read verse 8 to 12. 8ರಿಂದ 12ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಏಸಾವನು ಒಂದು ಪಾಳೆಯದ ಮೇಲೆ ಬಿದ್ದರು, ಮತ್ತೊಂದು ಪಾಳೆಯವು ತಪ್ಪಿಸಿಕೊಂಡು ಹೋಗುವುದು ಅಂದುಕೊಂಡನು. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಇಸಾಕ, ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೊರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು, ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವೆನೋ ಎಂದು ನನಗೆ ಭಯವಿದೆ. ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವನೆಂದು ನೀನು ನನಗೆ ಹೇಳಿದ್ದೀಯಲ್ಲವೇ ಎಂದನು. Jacob is still very clever in dividing it into 2 groups and all of that, but afterwards there was a change in him. Niranjan mute agide brother. ಸಾರಿ. ಯಾಕೋಬನು ತನ್ನ ಬಳಿಯಲ್ಲಿದ್ದಂತಹ ಜನರನ್ನ, ಪಶುಗಳನ್ನ 2 ಪಾಳೆಯವಾಗಿ 2 ಗುಂಪಾಗಿ ಮಾಡುವುದರಲ್ಲಿ ತನ್ನ ಯುಕ್ತಿಯನ್ನ ಉಪಯೋಗಿಸಿದರೂ ಸಹ There was a change in him. ಆತನಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣುತ್ತೇವೆ. In verse 9, he's praying a desperate prayer. 9ನೇ ವಚನದಲ್ಲಿ ಆತನು ಒಂದು ಯಾವುದೇ ದಾರಿಯನ್ನ ತೋಚದೆ ದೇವರಲ್ಲಿ ಹಂಬಲಿಸಿ ಪ್ರಾರ್ಥಿಸುತ್ತಿದ್ದಾನೆ. He appeals to God on the basis of God's promise. ದೇವರ ವಾಗ್ದಾನವನ್ನೇ ಮೂಲವಾಗಿಟ್ಟುಕೊಂಡು ದೇವರ ವಾಗ್ದಾನದ ಆಧಾರದಲ್ಲಿ ಆತನು ದೇವರನ್ನ ಪ್ರಾರ್ಥಿಸುತ್ತಿದ್ದಾನೆ. In his distress, he is crying out to God. ಆತನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವರಿಗೆ ಕೂಗಿ ಕರೆಯುತ್ತಿದ್ದಾನೆ. He is calling God, the God of his father Abraham and Isaac. ಆತನು ದೇವರನ್ನ ತನ್ನ ತಂದೆ ತಾತಂದಿರ ಅಬ್ರಹಾಮ, ಈಸಾಕರ ದೇವರು ಎಂಬುದಾಗಿ ಕರೆಯುತ್ತಿದ್ದಾನೆ. You start to see a change in Jacob's life. ಯಾಕೋಬನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ನಾವು ಇಲ್ಲಿ ಕಾಣುತ್ತಿದ್ದೇವೆ. First time in his life, he is telling God, I am not worthy. ಪ್ರಪ್ರಥಮ ಬಾರಿಗೆ ತನ್ನ ಜೀವಿತದಲ್ಲಿ ದೇವರಿಗೆ ಹೇಳುತ್ತಿದ್ದಾನೆ, ದೇವರೇ ನಾನು ಅಯೋಗ್ಯನು ಎಂಬುದಾಗಿ. Up to now, he thought he was very smart and able and worthy person, but now he broke down before God. ಇಲ್ಲಿಯವರೆಗೆ ತಾನು ಸಮರ್ಥನು, ಅತ್ಯಂತ ಶಕ್ತಿಶಾಲಿ, ಎಲ್ಲವೂ ತನಗೆ ಸಿಕ್ಕಬೇಕು ಎಂಬಂತಹ ಮನಸ್ಸನ್ನು ಹೊಂದಿದ್ದನು. ಆದರೆ ಈಗ ದೇವರ ಬಳಿಯಲ್ಲಿ ತನ್ನನ್ನ ಮುರಿದುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದಾನೆ. When a sinner comes to God, this is what he has to admit. Lord, I am a sinner, I am not worthy. ಒಬ್ಬ ಪಾಪಿಯು ದೇವರ ಬಳಿಗೆ ಬರುವಾಗ ಇದನ್ನೇ ಆತನು ಒಪ್ಪಿಕೊಳ್ಳಬೇಕು. ಏನೆಂದರೆ, ಕರ್ತನೇ, ನಾನು ಅಯೋಗ್ಯನು, ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳಬೇಕು. Even as believers, even though we are believers, we many times sin. ವಿಶ್ವಾಸಿಗಳಾಗಿಯೂ ನಾವು ಅನೇಕ ಸಂದರ್ಭದಲ್ಲಿ ನಾವು ಪಾಪ ಮಾಡುತ್ತೇವೆ. We are sinners saved by the grace of God, yet we have that old nature. ನಾವು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟಂತಹ ಪಾಪಿಗಳಾಗಿದ್ದೇವೆ. ಆದರೂ ಸಹ ನಮ್ಮ ಹಳೆಯ ಸ್ವಭಾವವು ನಮ್ಮಲ್ಲಿ ಇನ್ನೂ ಇರುವುದರಿಂದ ನಾವು ಕೆಲವು ಸಂದರ್ಭಗಳಲ್ಲಿ ಪಾಪ ಮಾಡುತ್ತೇವೆ. So this is the way we should come to God when we fail. Say, Lord, I am not worthy, I am a sinner, please forgive me. ನಾವು ಸೋತು ಹೋಗುವಾಗ ನಾವು ಇದೇ ಮನಸ್ಥಿತಿಯಿಂದ ದೇವರ ಬಳಿಗೆ ಬರಬೇಕು. ಏನೆಂದರೆ, ಕರ್ತನೆ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳಬೇಕು. He's looking back and telling, I came with 1 staff in my hand, now I have become 2 bands. ಆತನು ತನ್ನ ಜೀವಿತವನ್ನ ಹಿಂತಿರುಗಿ ನೋಡಿ ಈ ರೀತಿ ಹೇಳುತ್ತಾನೆ, ನಾನು ಕೇವಲ 1 ಕೋಲನ್ನು ಹಿಡಿದು ಈ ಹೊಳೆಯನ್ನು ದಾಟಿದೆನು, ಆದ್ರೆ ಈಗ 2 ಪಾಳೆಯಗಳ ಒಡೆಯನಾಗಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. This is what many believers forget, what God has done in their life.
ಇದೇ ಅನೇಕ ವಿಶ್ವಾಸಿಗಳು ಮಾಡದೇ ಇರುವಂತ ಕಾರ್ಯವಾಗಿದೆ. ದೇವರು ತಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನ ನೆನೆಸುವುದಿಲ್ಲ, ಮರೆತು ಬಿಡುತ್ತಾರೆ. Many people are unthankful. ಮತ್ತು ಅನೇಕ ವಿಶ್ವಾಸಿಗಳು ದೇವರಿಗೆ ಕೃತಜ್ಞತೆ ಇಲ್ಲದವರಾಗಿದ್ದಾರೆ. Even materially, I want each believer to examine your life 10 years back, 20 years back. What was your even material situation? Where were you compared to where you are today? ನಾನು ಇಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ ನಿಮ್ಮ ಜೀವಿತಗಳನ್ನ ನೀವು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ನಾನು ಬಯಸುತ್ತೇನೆ. ಏನಂದ್ರೆ ಸುಮಾರು 10 ವರ್ಷಗಳ ಹಿಂದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನ ಮತ್ತು ಈಗ ದೇವರು ಲೌಕಿಕವಾಗಿ ನಮ್ಮನ್ನ ಹೇಗೆ ಆಶೀರ್ವದಿಸಿದ್ದಾನೆ ಎಂಬುದನ್ನ ಹೋಲಿಸಿ ನೋಡಬೇಕೆಂಬುದಾಗಿ ನಾನು ಬಯಸುತ್ತೇನೆ. Most of us can say that we are better off today financially than what we were 10, 20, 30 years back. ನಮ್ಮಲ್ಲಿ ಬಹುಮಂದಿ 10-20 ವರ್ಷಗಳ ಹಿಂದೆ ಇದ್ದದಕ್ಕಿಂತ ಈಗ ಆರ್ಥಿಕವಾಗಿ ಉತ್ತಮವಾಗಿದ್ದೇವೆ ಮತ್ತು ಲೌಕಿಕವಾಗಿಯೂ ಸಹ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. Compared to our forefathers, our parents, grandparents who struggled with minimum, with many more children, we have one child or two child, and that itself we think it is very difficult. Our parents had many children, limited resources, but they were more spiritually minded. Examine where we are today. ನಮ್ಮ ಪೂರ್ವಜರನ್ನ, ನಮ್ಮ ತಂದೆ ತಾತಂದಿರ ಪರಿಸ್ಥಿತಿಗಳನ್ನ ನಾವು ನೋಡುವಾಗ ಅವರಿಗೆ ಅತ್ಯಂತ ಹೆಚ್ಚು ಸಂಬಳವಾಗಲಿ ಸಂಪನ್ಮೂಲವಾಗಲಿ ಇರಲಿಲ್ಲ ಮತ್ತು ಹೆಚ್ಚು ಮಕ್ಕಳಿದ್ದರು. ಆ ಹೆಚ್ಚು ಮಕ್ಕಳೊಟ್ಟಿಗೆ ತಮಗಿರುವಂತಹ ಕೆಲವೇ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅವರು ಕಷ್ಟಪಟ್ಟು ಬೆಳೆದು ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದರು. ಆದ್ರೆ ನಾವು ಈಗ ಕೇವಲ 1 ಮತ್ತು 2 ಮಕ್ಕಳನ್ನ ಹೊಂದಿದವರಾಗಿ ನಮ್ಮ ಪರಿಸ್ಥಿತಿ ಅವರಿಗಿಂತ ಉತ್ತಮವಾಗಿದೆ ಅಲ್ಲವೇ? ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. But are we thankful? But Jacob is acknowledging, God, I came with one staff, now I have become 2 bands. ನಾವು ಕೃತಜ್ಞರಾಗಿದ್ದೇವ, ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವ. ಯಾಕೋಬನು ಕೇವಲ 1 ಕೋಲನ್ನು ಹಿಡಿದು ಹೊಳೆದಾಟಿ ಹೋಗಿದ್ದನು, ಆದ್ರೆ ಈಗ 2 ಪಾಳೆಗಳ ಒಡೆಯನಾಗಿದ್ದಾನೆ. I just remember an incident in my wife Joyce's brother who is in New York now in the US. ನಾನು ಒಂದು ಸಂಗತಿಯನ್ನ ನಿಮ್ಮ ಸನ್ನಿಧಿಯಲ್ಲಿ ಜ್ಞಾಪಕ ಮಾಡಿಕೊಳ್ಳಲಿಕ್ಕೆ ಬಯಸುತ್ತೇನೆ. ಏನಂದ್ರೆ ನನ್ನ ಹೆಂಡತಿಯಾದಂತಹ ಜಾಯ್ಸ್ ರ ತಮ್ಮ, ನನ್ನ ಬಾಮೈದ ಈಗ ನ್ಯೂಯಾರ್ಕ್ ಪಟ್ಟಣದಲ್ಲಿ ಅಮೆರಿಕದಲ್ಲಿದ್ದಾರೆ. Once I attended a cottage meeting in his house. ಆತನ ಮನೆಯ ಕುಟುಂಬ ಪ್ರಾರ್ಥನೆಗೆ ನಾನು ಒಂದು ಸಾರಿ ಹೋಗಿದ್ದೆನು. And he was telling his testimony. ಆತನು ತನ್ನ ಸಾಕ್ಷಿಯನ್ನ ಹಂಚಿಕೊಳ್ಳುತ್ತಿದ್ದನು. His Joyce, and this is his older brother, okay, Anna. So he was telling when they were in the ministry in Tamil Nadu, there were time when he wished he could get a bun from a bakery. He wished it, but the parents didn't have it because they were in the ministry. They were suffering so much. He was telling there was a time in my life I wished for one bun from a bakery. ಆತನು ನನ್ನ ಹೆಂಡತಿಯಾದ ಜಾಯ್ಸ್ ರ ಅಣ್ಣನಾಗಿದ್ದರು. ಆತನು ತನ್ನ ಸಾಕ್ಷಿನ ಹಂಚಿಕೊಳ್ಳುವಾಗ ಆತನ ತಂದೆ ತಾಯಿ ಅವರು ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ಸೇವಕರಾಗಿ ಜೀವಿಸುವಾಗ ಅವರಿಗೆ ಆಸೆ ಇತ್ತು. ಏನಂದ್ರೆ 1 ಬನ್ ಬೇಕರಿಯಿಂದ ತಿನ್ನಬೇಕು ಎಂಬಂತಹ ಆಸೆ ಇದ್ದರೂ ಸಹ ಅವನಿಗೆ ಅದು ದೊರಕುತ್ತಿರಲಿಲ್ಲ. Because the parents were ministry, they were going through many years, 60, 70 years back, they were struggling so much. And he being the oldest son in the family, he remembered the struggles his parents went through in the ministry. ಇದು ಸುಮಾರು 60-70 ವರ್ಷಗಳ ಹಿಂದಿನ ಮಾತು. ಆಗ ಅವರು ಸೇವೆಯಲ್ಲಿ ಇದ್ದ ಕಾರಣ ಅವರು ತುಂಬಾ ಕಷ್ಟಪಡುತ್ತಾ ಇದ್ದಂತಹ ಸಂದರ್ಭ ಆರ್ಥಿಕವಾಗಿ. ಆತನು ಮನೆಯಲ್ಲಿ, ಕುಟುಂಬದಲ್ಲಿ ಆತನೇ ಹಿರಿಯ ಮಗನಾದುದರಿಂದ ತನ್ನ ತಂದೆ ತಾಯಿಗಳ ಆರ್ಥಿಕ ಪರಿಸ್ಥಿತಿಯ ಮುಗ್ಗಟ್ಟನ್ನ ಆತನು ಹಂಚಿಕೊಳ್ಳುತ್ತಿದ್ದನು. So he was telling there was a time I wished I could get a bun. Now in New York, I can buy 2 bakery. To that much God has provided for me. ಅವರು ಅದನ್ನ ನೆನೆಸಿಕೊಳ್ಳುತ್ತಿದ್ದರು. ಏನಂದ್ರೆ ನಾನು ಆಗ ಕೇವಲ 1 ಬನ್ಗಾಗಿ ಆಸೆ ಪಡುತ್ತಿದ್ದನು, ಆದ್ರೆ ಈಗ ನನ್ನ ದೇವರು ಎಷ್ಟಾಗಿ ಆಶೀರ್ವದಿಸಿದ್ದಾನೆ ಎಂದರೆ ನಾನು ನ್ಯೂಯಾರ್ಕ್ ಪಟ್ಟಣದಲ್ಲಿ 2 ಬೇಕರಿಗಳನ್ನ ಕೊಂಡುಕೊಳ್ಳಬಲ್ಲೆ, ಅಷ್ಟು ಹೆಚ್ಚಾಗಿ ದೇವರು ನನ್ನ ಆಶೀರ್ವದಿಸಿದ್ದಾನೆ ಎಂಬುದಾಗಿ ಹಂಚಿಕೊಳ್ಳುತ್ತಿದ್ದರು. That statement stayed in my heart all these years. ಆ ಒಂದು ಮಾತು ಈ ಕಳೆದ ವರ್ಷಗಳೆಲ್ಲ, ಕಳೆದ ನನ್ನ ಜೀವಿತದಲ್ಲಿ ಅದು ನನ್ನ ಹೃದಯದಲ್ಲೇ ಉಳಿದುಕೊಂಡಿದೆ.
because he recognized how God has materially blessed him. ಯಾಕಂದ್ರೆ ಆತನು ದೇವರು ತಮ್ಮನ್ನ ಆರ್ಥಿಕವಾಗಿ ಲೌಕಿಕವಾಗಿ ಹೇಗೆ ಆಶೀರ್ವದಿಸಿದ್ದನು ಎಂಬುದನ್ನ ಆತನು ಮರೆತಿಲ್ಲ, ಬದಲಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದನು. So I mentioned this wherever I get a chance to say that's how we should be. We should be thankful. But many a times believers, the more they get it, the less content they are. They want more. There is no tripti. There is no contentment. But Jacob realizes, God, what I was back 20 years back, now you have blessed me with all these resources. Dear brothers and sisters, it will be a good thing if we can also remember how God has brought us. ನಾನು ಈ ಸಂಗತಿಯನ್ನ ನನಗೆ ಸಮಯ ಸಿಕ್ಕಾಗೆಲ್ಲ ನಾನು ಬೋಧನೆ ಮಾಡುವಾಗ ಈ ವಿಷಯವನ್ನ ಹಂಚಿಕೊಳ್ಳುತ್ತೇನೆ, ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಅನೇಕರು ವಿಶ್ವಾಸಿಗಳು ದೇವರು ನಮ್ಮನ್ನ ಆಶೀರ್ವದಿಸುವಾಗ, ಹೆಚ್ಚಾಗಿ ಅಭಿವೃದ್ಧಿ ಪಡಿಸುವಾಗ ನಾವು ತೃಪ್ತರಾಗಿಲ್ಲ, ಬದಲಾಗಿ ಅತೃಪ್ತಿ ಉಳ್ಳವರಾಗಿ ಇನ್ನೂ ಹೆಚ್ಚು ಬೇಕು ಎಂಬುದಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸದೆ ಇರುವಂತವರಾಗಿರುತ್ತೇವೆ. ಆದರೆ ಯಾಕೋಬನ ಜೀವಿತವನ್ನು ನಾವು ನೋಡುವಾಗ ಆತನು ತಾನು ಹಿಂದೆ ಏನಾಗಿದ್ದೇನೋ ಎಂಬುದನ್ನ ಇಲ್ಲಿ ಮರೆಯದೆ ಅದನ್ನ ಜ್ಞಾಪಕ ಮಾಡಿಕೊಳ್ಳುತ್ತಿದ್ದಾನೆ. So that is a good character to remember how God has prospered us in materially. ಅದೇ ಒಂದು ಉತ್ತಮ ಗುಣಲಕ್ಷಣವಾಗಿದೆ ವಿಶ್ವಾಸಿಗಳದ್ದು. ಏನಂದ್ರೆ ನಾವು ನಮ್ಮ ಜೀವಿತದಲ್ಲಿ ಆರ್ಥಿಕವಾಗಿ ದೇವರು ನಮ್ಮನ್ನ ಹೇಗೆ ಆಶೀರ್ವದಿಸಿದ್ದಾನೆ ಎಂಬುದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಮರೆಯಬಾರದು. In verse 11 and 12 we saw he cries out to God. He reminds God of his promises. 11-12ನೇ ವಚನದಲ್ಲಿ ಆತನು ದೇವರಿಗೆ ಮೊರೆ ಇಡುತ್ತಾ ದೇವರ ವಾಗ್ದಾನಗಳನ್ನ ನೆನಪಿಸಿಕೊಂಡು ದೇವರಿಗೆ ನೆನಪು ಕೊಡುತ್ತಿದ್ದಾನೆ. That is one of the best way to pray, reminding God of what he has promised. Not that God don't know about it, not that we have to remind him, but it is showing that we hold on to the promise of God. Moses prayed like that, David prayed like that. They tell God what has promised, and God loved to hear like that. That means we take God's word seriously. ಪ್ರಾರ್ಥನೆಯನ್ನ ಮಾಡುವುದಕ್ಕೆ ಇದೊಂದು ಅತ್ಯಂತ ಒಳ್ಳೆಯ ಮಾದರಿಯಾಗಿದೆ. ಏನಂದ್ರೆ ದೇವರ ವಾಗ್ದಾನಗಳನ್ನ ದೇವರ ನೆನಪಿಗೆ ತರುವುದು, ಆತನ ಮುಂದೆ ಹೇಳುವುದೇ ಆಗಿದೆ. ಇದರ ಅರ್ಥ ದೇವರು ಆತನ ವಾಗ್ದಾನಗಳನ್ನು ಮರೆತು ಬಿಟ್ಟಿದ್ದಾನೆ, ಆತನಿಗೆ ಜ್ಞಾಪಕ ಕೊಡಬೇಕು ಎಂಬುದಾಗಿ ಅಲ್ಲ. ಬದಲಾಗಿ ಮೋಶೆ ಮತ್ತು ದಾವೀದನ ಜೀವಿತವನ್ನು ನೋಡುವಾಗ ಅವರು ದೇವರ ವಾಗ್ದಾನಗಳನ್ನ ಹೆಸರಿಸಿ ಆತನನ್ನು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ನಾವು ಸಹ ನಿನ್ನ ವಾಗ್ದಾನಗಳನ್ನು ಆತುಕೊಂಡಿದ್ದೇವೆ, ಅದನ್ನೇ ಎದುರು ನೋಡುತ್ತಿದ್ದೇವೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. God loved to hear when we tell him about his promises. ದೇವರು ನಾವು ಆತನ ವಾಗ್ದಾನದ ಕುರಿತಾಗಿ ಆತನಿಗೆ ಪ್ರಾರ್ಥನೆಯಲ್ಲಿ ಹೇಳುವುದನ್ನ ಕೇಳಿಸಿಕೊಳ್ಳಲಿಕ್ಕೆ ಆತನು ಆಸಕ್ತನಾಗಿದ್ದಾನೆ. Our prayer should be based on the word of God. ನಮ್ಮ ಪ್ರಾರ್ಥನೆಯು ದೇವರ ವಾಕ್ಯದ ಮೇಲೆ ಆಧಾರವಾಗಿರಬೇಕು. So anyhow, now Jacob is terrified, but at that time he goes to God. He has no aspirin to take for his headache. He is running to God. ಈಗ ಯಾಕೋಬನು ತನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆತನಿಗೆ ಭಯ ಉಂಟಾದಾಗ ದೇವರ ಬಳಿಗೆ ಹೋಗುತ್ತಿದ್ದಾನೆ. ಆತನಿಗೆ ತಲೆನೋವು ಆದಾಗ ತೆಗೆದುಕೊಳ್ಳಲಿಕ್ಕೆ ಆಸ್ಪಿರಿನ್ ಮಾತ್ರ ಇಲ್ಲ, ಬದಲಾಗಿ ದೇವರ ಬಳಿಗೆ ಆತನು ಓಡಿ ಹೋಗುತ್ತಿದ್ದಾನೆ. 13-16. 13-16ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಅವನು ಆ ರಾತ್ರಿ ಅಲ್ಲೇ ಇಳುಕೊಂಡು 200 ಆಡು, 20 ಹೋತ, 200 ಕುರಿ, 20 ಟಗರು, ಮರಿಯೊಡನೆ ಹಾಲು ಕರೆಯುವ 30 ಒಂಟೆ, 40 ಆಕಳು, 10 ಹೋರಿ, 20 ಹೆಣ್ಣು ಕತ್ತೆ, 10 ಕತ್ತೆಮರಿ, ಇವುಗಳನ್ನು ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆಗಾಗಿ ತೆಗೆದುಕೊಂಡು ಇವುಗಳ ಪ್ರತಿಯೊಂದು ಹಿಂಡನ್ನು ತನ್ನ ಸೇವಕರ ವಶಕ್ಕೆ ಒಪ್ಪಿಸಿ, ನೀವು ನನಗಿಂತ ಮುಂಚಿತವಾಗಿ ನದಿಯನ್ನು ದಾಟಿ ಹೋಗಿರಿ ಮತ್ತು ಹಿಂಡಿಗೆ ಬಿಡುವು ಇರಲಿ ಎಂದನು. ಮೊದಲನೇ 16 Up to 16, okay? Yes, sir. He is even though he prayed to God, he is still trying to appease Esau with all these gifts. He still, his faith has not grown. He is still not believing God completely. ಆತನು ದೇವರಿಗೆ ಆತನ ವಾಗ್ದಾನವನ್ನ ಹಿಡಿದು ಪ್ರಾರ್ಥಿಸಿದವನಾಗಿದ್ದರೂ ಸಹ ಇನ್ನು ಏಸಾವನನ್ನ ಶಮನಗೊಳಿಸಲಿಕ್ಕಾಗಿ ಅಥವಾ ಏಸಾವನ ಕೋಪವನ್ನ ತಣ್ಣಗೆ ಮಾಡಲಿಕ್ಕಾಗಿ ತನ್ನ ಸ್ವಂತ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಅದರ ಅರ್ಥ ಆತನು ಇನ್ನೂ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿಲ್ಲ ಅಥವಾ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಿಲ್ಲ. He is very generous in the gift he gives to Esau, one after the other.
and he's hoping that this gift will appease him. ತನ್ನ ಅಣ್ಣನಾದ ಏಸಾವನಿಗೆ ಕೊಡುತ್ತಿರುವಂತಹ ಕಾಣಿಕೆಗಳ ವಿಷಯದಲ್ಲಿ ಆತನು ಉದಾರವಾಗಿ ಕೊಡುವುದನ್ನ ನಾವು ನೋಡುತ್ತೇವೆ. ಅದರ ಅರ್ಥ ಈ ಕಾಣಿಕೆಗಳಾದರೂ ತನ್ನ ಅಣ್ಣನ ಕೋಪವನ್ನ ತಣ್ಣಗೆ ಮಾಡಬಹುದು, ಆತನಿಗೆ ಸಂತೋಷವನ್ನು ಉಂಟು ಮಾಡಬಹುದು ಎಂಬುದು ಆತನ ಉದ್ದೇಶ. Even if I lose some sheep and goat, no problem. At least the Esau won't come and kill all of it. So it's better to give some to him generously. What a smart person he is. ಒಂದು ವೇಳೆ ನಾನು ಎಲ್ಲಾ ಕುರಿ ದನಗಳನ್ನ ಕಳೆದುಕೊಂಡರೂ ಪರವಾಗಿಲ್ಲ, ಯಾಕೆಂದರೆ ಏಸಾವನು ಎಲ್ಲಾ ಕುರಿ ದನಗಳನ್ನ ಮತ್ತು ಜನರನ್ನ ಸಾಯಿಸುವುದಿಲ್ಲ, ಆದ್ದರಿಂದ ನಾನು ಉದಾರವಾಗಿ ಕೊಡಬೇಕು ಎಂಬುದಾಗಿ ಬಹಳ ಯುಕ್ತಿಯಿಂದ ಆ ಕೆಲಸವನ್ನು ಮಾಡುತ್ತಾನೆ. He reminds God of his promise, yet he has not believed God completely. ಆತನು ದೇವರಿಗೆ ತನ್ನ ವಾಗ್ದಾನವನ್ನ ಜ್ಞಾಪಕ ಮಾಡಿ ವಾಗ್ದಾನ ಹಿಡಿದು ಪ್ರಾರ್ಥಿಸಿದರೂ ಸಹ ಇನ್ನು ಸಂಪೂರ್ಣವಾಗಿ ಆತನ ವಾಗ್ದಾನವನ್ನ ಆತುಕೊಂಡಿಲ್ಲ ಎಂಬುದಾಗಿ ನೋಡುತ್ತೇವೆ. Before blaming Jacob, I do that. We all do that. Sometimes we make prayer, but we don't completely trust God. We become unbelieving believers many a times. ಯಾಕೋಬನ ಜೀವಿತವನ್ನ ನೋಡಿ ಆತನನ್ನ ದೂರುವ ಬದಲು ನಾವು ನಮ್ಮ ಜೀವಿತಗಳನ್ನ ನಾವು ನೆನಪಿಸಿಕೊಳ್ಳಬೇಕು. ನಾವು ಅನೇಕ ಸಂದರ್ಭಗಳಲ್ಲಿ ಆತನ ವಾಗ್ದಾನ ಹಿಡಿದು ಪ್ರಾರ್ಥಿಸುವುದಾದರೂ ಸಹ ಅನೇಕ ಸಂದರ್ಭಗಳಲ್ಲಿ ನಮ್ಮ ನಂಬಿಕೆಯಲ್ಲಿ ನಾವು ಅಲುಗಾಡುತ್ತೇವೆ, ಆತನ ವಾಗ್ದಾನಗಳನ್ನ ಸಂಪೂರ್ಣವಾಗಿ ನಂಬುವುದಿಲ್ಲ. We put our burdens on the Lord and then we take it back. ನಾವು ನಮ್ಮ ಚಿಂತಾಭಾರಗಳನ್ನ ದೇವರ ಮೇಲೆ ಹಾಕುತ್ತೇವೆ ಪ್ರಾರ್ಥನೆಯಲ್ಲಿ, ಆದರೆ ನಂತರ ಮತ್ತೆ ಅದನ್ನ ನಮ್ಮ ಮೇಲೆಯೇ ತೆಗೆದುಕೊಳ್ಳುತ್ತೇವೆ. There's a story about a Dutch woman, Corrie ten Boom, during the Holocaust time in Europe. ಒಬ್ಬ ಡಚ್ ಹೆಂಗಸಾದಂತಹ ಕೋರಿ ಡೋಬೋ ಎಂಬಂತಹ ಆ ಒಂದು ಹೆಣ್ಣು ಮಗಳ ವಿಷಯದಲ್ಲಿ ಒಂದು ಕಥೆ ಉಂಟು. Corrie ten Boom, that was her name. ಕೋರಿ ಟೆನ್ ಬೂಮ್ ಎಂಬಂತಹ ಆ ಒಂದು ಹೆಂಗಸು ಆ ನಾಜಿ ಜರ್ಮನಿಯಲ್ಲಿ ಹಿಟ್ಲರ್ ತನ್ನ ಆ ಹತ್ಯಾಕಾಂಡವನ್ನ ಯಹೂದ್ಯರ ಹತ್ಯಾಕಾಂಡ ನಡೆಸಿದ ಸಂದರ್ಭದ ಈ ಒಂದು ಕಥೆಯಾಗಿದೆ. She and her family used to protect the Jews in their house and dangerously fear. It is very dangerous to do that, but they are from Dutch, Holland. They protected people in their house, Jewish people. ಅವರು ಮತ್ತು ಆಕೆಯ ಕುಟುಂಬ ತಮ್ಮ ಮನೆಯಲ್ಲಿ ಅನೇಕ ಯಹೂದ್ಯರಿಗೆ ಆಶ್ರಯವನ್ನ ಕೊಟ್ಟಿದ್ದರು. ಅವರನ್ನ ಆ ನಾಜಿಗಳಿಂದ ತಪ್ಪಿಸಿ ಅವರ ಪ್ರಾಣ ತೆಗೆಯದ ಹಾಗೆ ಅವರನ್ನ ತಮ್ಮ ಕುಟುಂಬದಲ್ಲಿ ಆಶ್ರಯ ಕೊಟ್ಟಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅವರು ಡಚ್ ಕುಟುಂಬ, ಅಂದ್ರೆ ಹಾಲೆಂಡ್ ಇಂದ ಬಂದಂತಹ ಕುಟುಂಬವಾಗಿದ್ದರು. ಈ ರೀತಿ ಮಾಡುವಂತದ್ದು ಅದು ಒಂದು ಭಯಂಕರವಾದ ಅಪಾಯಕರ ಸಂಗತಿ ಆಗಿತ್ತು. Finally, Hitler's army police caught them, put them in concentration camp, suffered a lot, she and her sister, all that, and finally after the Holocaust she escaped. ಕೊನೆಯದಾಗಿ ಹಿಟ್ಲರ್ ಮತ್ತು ಆತನ ಸೈನಿಕರು ಈ ಸಂಗತಿಯನ್ನ ಕಂಡು ಹಿಡಿದು ಅವರೆಲ್ಲರನ್ನ ಆ ಕಾನ್ಸಂಟ್ರೇಟ್ ಕ್ಯಾಂಪ್ಗಳಲ್ಲಿ ಆ ಚಿತ್ರಹಿಂಸೆ ನೀಡುವಂತಹ ಕ್ಯಾಂಪ್ಗಳಲ್ಲಿ ಹಾಕುವಾಗ ಅವರು ಆ ಚಿತ್ರಹಿಂಸೆಯನ್ನು ಅನುಭವಿಸಬೇಕಾಯಿತು. ಆದರೆ ಅಂತ್ಯದಲ್ಲಿ ಆಕೆ ತಪ್ಪಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. And he has moved to US and she was taking teaching preaching about her experience, her suffering to many believers to encourage them. ಮತ್ತು ಆಕೆ ಅಮೆರಿಕಾಗೆ ನಂತರ ವಲಸೆ ಹೋಗಿ ಅಲ್ಲಿ ತನಗೆ ಸಮಯ ಸಿಕ್ಕಾಗ ವಿಶ್ವಾಸಿಗಳೊಟ್ಟಿಗೆ ತನ್ನ ಅನುಭವವನ್ನ ಆಕೆಯು ಬೋಧಿಸುತ್ತಿದ್ದಳು, ಹಂಚಿಕೊಳ್ಳುತ್ತಿದ್ದಳು ಅವರನ್ನ ಪ್ರೋತ್ಸಾಹಿಸಲಿಕ್ಕಾಗಿ. And once she went to Japan to encourage the believers in Japan. ಮತ್ತು ಆಕೆ ಜಪಾನ್ ದೇಶಕ್ಕೆ ಹೋಗಿ ಅಲ್ಲಿನ ವಿಶ್ವಾಸಿಗಳನ್ನ ಪ್ರೋತ್ಸಾಹಿಸಬೇಕು ಎಂಬುದಾಗಿ ಹೋದಳು. So she had a big meeting in a hotel and she was talking about casting all our cares on the Lord. ಮತ್ತು ಆಕೆಯು ಒಂದು ದೊಡ್ಡ ಹೋಟೆಲ್ ನಲ್ಲಿ ಆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು. ಅಲ್ಲಿ ಆಕೆಯು ದೇವರ ಮೇಲೆ ತಮ್ಮ ಎಲ್ಲಾ ಚಿಂತಾಭಾರವನ್ನು ಹಾಕುವುದರ ಕುರಿತಾಗಿ ಮಾತನಾಡುತ್ತಿದ್ದಳು. So she illustrated it by bringing a big suitcase to the platform and she said, this is how we have to take all our burden put on the Lord. She began to remove one by one item from that suitcase and put it on the floor. And so finally the suitcase was empty. ಆಕೆ ಅದನ್ನ ವಿವರಿಸಲಿಕ್ಕಾಗಿ
ಒಂದು ಉದಾಹರಣೆಯಾಗಿ ಒಂದು ದೊಡ್ಡದ ಸೂಟ್ ಕೇಸನ್ನ ಆ ಸ್ಟೇಜ್ ಮೇಲೆ ತೆಗೆದುಕೊಂಡು ಬಂದು ಅದರಲ್ಲಿದ್ದಂತಹ ಎಲ್ಲ ಸಾಮಾನುಗಳನ್ನ ಒಂದೊಂದರಾಗಿ ಆ ಸ್ಟೇಜ್ ಮೇಲೆ ಇಟ್ಟಳು. ಈಗ ಆ ಸೂಟ್ ಕೇಸ್ ಖಾಲಿಯಾಗಿತ್ತು. So she said, this is what you have to do. You have to cast all your burdens on the Lord. ಅದನ್ನೇ ಆಕೆ ಹೇಳಿದಳು, ಏನಂದ್ರೆ ಈ ರೀತಿ ನೀವು ಮಾಡಬೇಕು, ನಿಮ್ಮ ಎಲ್ಲಾ ಚಿಂತಾಭಾರಗಳನ್ನ ಕರ್ತನ ಮೇಲೆ ಹಾಕಬೇಕು ಎಂಬುದಾಗಿ ಹೇಳಿದಳು. And after that illustration, the meeting, she moved on, and many years later she met a Japanese man who was in that meeting in Europe somewhere. ಆಕೆ ಮತ್ತು ಜಪಾನ್ ದೇಶದಿಂದ ಮುಂದುವರೆದಳು. ಅನೇಕ ವರ್ಷಗಳ ನಂತರ ಅವಳು ನ್ಯೂಯಾರ್ಕ್ ಪಟ್ಟಣದಲ್ಲಿದ್ದಾಗ ಆ ಜಪಾನ್ ಕೂಟದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಆಕೆ ಸಂಧಿಸಿದಳು. So in that another meeting, he said, "Oh, I heard you in Japan when you shared." And she asked, "Oh, that is good. You remember my illustration?" She asked to him. ಆಗ ಆಕೆ ಆತನ ಸಂಧಿಸುವಾಗ ಆತನು ಹೇಳುತ್ತಾನೆ, ನಿಮ್ಮ ಜಪಾನ್ನ ಕೂಟದಲ್ಲಿ ನಿಮ್ಮ ಬೋಧನೆಯನ್ನು ನಾನು ಕೇಳಿದೆನು ಎಂಬುದಾಗಿ ಹೇಳುವಾಗ ಆಕೆ ಆತನಿಗೆ ಕೇಳುತ್ತಾಳೆ, ಹಾಗಾದ್ರೆ ನೀವು ಅಲ್ಲಿ ನಾನು ಕೊಟ್ಟಂತಹ ಉದಾಹರಣೆಯನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೀರಾ ಎಂಬುದಾಗಿ ಕೇಳುವಾಗ, what do you remember? What do you remember from that illustration? She asked him. ನಾನು ನಿಮಗೆ ತೋರಿಸಿದಂತಹ ಆ ಒಂದು ಉದಾಹರಣೆಯಿಂದ ನೀವು ಏನನ್ನ ಕಲಿತುಕೊಂಡ್ರಿ ಎಂಬುದಾಗಿ ಆತನನ್ನ ಕೇಳುತ್ತಾಳೆ. You know what this man replied? ಈ ವ್ಯಕ್ತಿ ಏನು ಪ್ರತ್ಯುತ್ತರ ಕೊಟ್ಟನು ಗೊತ್ತಾ? Said, I remember after the meeting you put everything back into the same suitcase. ಆತನು ಹೇಳುತ್ತಾನೆ, ನೀವು ಕೂಟದ ನಂತರ ಎಲ್ಲವನ್ನ ಮತ್ತೆ ನಿಮ್ಮ ಬ್ಯಾಸ್ಕೆಟ್ ಸೂಟ್ ಕೇಸ್ ಒಳಗೆ ಹಾಕಿಕೊಂಡ್ರಿ ಎಂಬುದನ್ನ ನಾನು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳಿದನು. I remember you put everything back in the suitcase at the end of the meeting. ನೀವು ಆ ಕೂಟದ ನಂತರ ಎಲ್ಲವನ್ನ ಮತ್ತೆ ಆ ಸೂಟ್ ಕೇಸ್ ಒಳಗೆ ಹಾಕಿಕೊಂಡದನ್ನ ನಾನು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದೇನು ಹೇಳಿದನು. And so she thought that he will remember casting all your cares by removing, but what he remembered is she put everything back. And this is what we do many a times in our life, isn't it? ಆಕೆ ಯೋಚಿಸಿದಳು, ತಾನು ಎಲ್ಲವ ಆ ಚಿಂತಾಭಾರಗಳನ್ನ ದೇವರ ಮೇಲೆ ಹಾಕಬೇಕು ಎಂಬುದಾಗಿ ತಾನು ಸೂಟ್ ಕೇಸ್ ಇಂದ ತೆಗೆದದ್ದನ್ನ ಆತನು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ನೆನೆಸಿದಳು. ಆದರೆ ಆತನು ಜ್ಞಾಪಕದಲ್ಲಿ ಇಟ್ಟುಕೊಂಡದ್ದು ಆ ಸೂಟ್ ಕೇಸ್ ಒಳಗೆ ಮತ್ತೆ ಹಾಕುವುದನ್ನು. ಅದನ್ನೇ ನಾವು ಮಾಡುತ್ತೇವೆ ನಮ್ಮ ಜೀವಿತದಲ್ಲಿ. ಚಿಂತಾಭಾರಗಳನ್ನ ನಮ್ಮ ಮೇಲೆ ಹೊತ್ತುಕೊಳ್ಳುತ್ತೇವೆ. So Jacob is doing the same thing. He is crying to God, he is praying, he is reminding him about his promise. Finally, he is doing everything according to his plan. ಅದನ್ನೇ ಯಾಕೋಬನು ಮಾಡುತ್ತಿದ್ದಾನೆ. ದೇವರಿಗೆ ಪ್ರಾರ್ಥಿಸಿದನು, ದೇವರಿಗೆ ಮೊರೆ ಇಟ್ಟನು, ದೇವರ ವಾಗ್ದಾನ ಹಿಡಿದು ಪ್ರಾರ್ಥಿಸಿದನು. ಆದರೆ ಮತ್ತೆ ತನ್ನ ಚಿಂತಾಭಾರಗಳನ್ನ ತಾನೇ ಹೊತ್ತುಕೊಂಡು ಕಾರ್ಯ ಮಾಡುವುದನ್ನು ಇಲ್ಲಿ ನೋಡುತ್ತೇವೆ. Verse 17 to 20. 17ರಿಂದ 20ರವರೆಗೆ ಓದಿರಿ. ಮೊದಲನೆಯ ಹಿಂಡಿನ ಮೇಲಿದ್ದವನಿಗೆ, ನನ್ನ ಅಣ್ಣನಾದ ಏಸಾವನು ನಿನ್ನೆದುರಿಗೆ ಬಂದು, ನೀನು ಯಾರ ಸೇವಕನು, ಎಲ್ಲಿಗೆ ಹೋಗುತ್ತಿ, ನಿನ್ನ ಮುಂದೆ ಇರುವ ಇವೆಲ್ಲ ಯಾರು ಎಂದು ಕೇಳಿದರೆ, ನೀನು ಇವು ನಿಮ್ಮ ಸೇವಕನಾದ ಯಾಕೋಬನವು, ತನ್ನ ಪ್ರಭುಗಳಾದ ನಿಮಗೆ ಇವುಗಳನ್ನು ಕಾಣಿಕೆಯಾಗಿ ಕಳುಹಿಸಿಕೊಟ್ಟಿದ್ದಾನೆ, ತಾನು ನಮ್ಮ ಹಿಂದೆ ಬರುತ್ತಾನೆ ಎಂದು ಉತ್ತರ ಕೊಡಬೇಕು ಎಂಬುದಾಗಿ ಅಪ್ಪಣೆ ಕೊಟ್ಟನು. ಹಾಗೆಯೇ ಎರಡನವನಿಗೂ ಮೂರನೆಯವನಿಗೂ ಹಿಂಡುಗಳ ಹಿಂದೆ ಹೋದವರೆಲ್ಲರಿಗೂ ನೀವು ಏಸಾವನ್ನು ಕಾಣುವಾಗ ಇದೇ ರೀತಿಯಾಗಿ ಮಾತಾಡಿ. 20 ಅಂತ? Yeah, up to 20. So Esau, No. Esau is going to meet. Yeah. ನಿಮ್ಮ ಸೇವಕನಾದ ಯಾಕೋಬನೇ ನಮ್ಮ ಹಿಂದೆ ಬರುತ್ತಾನೆ ಅನ್ನಿರಿ ಎಂದು ಅಪ್ಪಣೆ ಕೊಟ್ಟನು. ಯಾಕೋಬನು ತನ್ನೊಳಗೆ, ನನ್ನ ಮುಂದೆ ಹೋಗುವ ಈ ಕಾಣಿಕೆಯಿಂದ ಏಸಾವನನ್ನು ಸಮಾಧಾನ ಪಡಿಸಿದ ಮೇಲೆ ಅವನ ಸನ್ನಿಧಿಗೆ ಸೇರುವೆನು, ಒಂದು ವೇಳೆ ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸುವನು ಅಂದುಕೊಂಡನು. So up to 23 ವರೆಗೆ ಓದಿ ಬ್ರದರ್. 23 ವರೆಗೆ. ಆದ ಕಾರಣ ಅವನು ಆ ಕಾಣಿಕೆಯನ್ನು ತನಗೆ ಮುಂಚಿತವಾಗಿ ಒಳೆಯಿಂದಾಚೆಗೆ ದಾಟಿಸಿ ತಾನು ಆ ರಾತ್ರಿ ತನ್ನ ಪಾಳೆಯದೊಳಗೆ ಇದ್ದನು. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಆ ಯಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ 23 ವರೆಗೆ ಆಯ್ತಾ ಬ್ರದರ್? 23 ಕಂಪ್ಲೀಟ್. Okay. Esau is still planning everything according to his smartness. ಯಾಕೋಬನು ಎಲ್ಲವನ್ನ ತನ್ನ ಯುಕ್ತಿಪೂರ್ವಕವಾಗಿ ಯೋಚನೆ ಮಾಡುತ್ತಿದ್ದಾನೆ.
He is thinking Esau will meet one by one these groups that is coming, and his heart will be softened and he will be favoring him. ಏಸಾವನು ತನ್ನ ಮುಂದೆ ಹೋಗುತ್ತಿರುವಂತಹ ಈ ಗುಂಪುಗಳನ್ನ ಒಂದೊಂದಾಗಿ ನೋಡುವಾಗ ಆತನ ಮನಸ್ಸಿನಲ್ಲಿ ಸಂತೋಷ ಉಂಟಾಗಿ ತನ್ನ ಕಡೆಗೆ ಉತ್ತಮ ರೀತಿಯಲ್ಲಿ ಮಾತನಾಡುತ್ತಾನೆ ಎಂಬುದಾಗಿ ಯೋಚಿಸಿದನು. So he sent his wives, his servants, maids, everything across, and he stayed in a place called Jabbok. ಆತನು ತನ್ನ ಹೆಂಡತಿ, ಮಕ್ಕಳು ಮತ್ತು ತನ್ನ ಸೇವಕರೆಲ್ಲರನ್ನ ಹೊಳೆ ದಾಟಿಸಿದ ನಂತರ ಆ ಯಬ್ಬೋಕ್ ಎಂಬಂತಹ ಸ್ಥಳದಲ್ಲಿ ಉಳಿದುಕೊಂಡನು. Everything is sent forward. ಎಲ್ಲವನ್ನ ಮುಂದೆ ಕಳುಹಿಸಿದನು. Even if they all died, I will be spared. ಒಂದು ವೇಳೆ ಅವರೆಲ್ಲರೂ ಸತ್ತು ಹೋದರೂ ನಾನು ಉಳುಕೊಳ್ಳುತ್ತೇನೆ ಎಂಬಂತಹ ಒಂದು ಯೋಚನೆ. Oh, what a smart person is Jacob. ಎಂತಹ ಯುಕ್ತಿಯುಳ್ಳಂತಹ ಬುದ್ಧಿವಂತ ವ್ಯಕ್ತಿ ನೋಡಿರಿ ಯಾಕೋಬನು. Now let's read verse 24 to the end of the chapter. 24ರಿಂದ ಈ ಅಧ್ಯಾಯದ ಅಂತ್ಯದವರೆಗೆ 32ನೇ ವಚನವರೆಗೆ ಓದಿಕೊಳ್ಳೋಣ. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರು ಉಂಟಾಗುವುದು ಎಂದು ಹೇಳಿದನು. ಯಾಕೋಬನು ನಿನ್ನ ಹೆಸರನ್ನು ನಿನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶ್ರಯಿಸಿದನು. ಯಾಕೋಬನು ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದಿದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ. This is a night of great experience in Jacob's life. ಯಾಕೋಬನ ಜೀವಿತದಲ್ಲಿ ಒಂದು ವಿಶೇಷ ಅನುಭವವನ್ನು ಹೊಂದಿದಂತ ರಾತ್ರಿ ಇದಾಗಿತ್ತು. Jabbok is a very desolate and rugged place. ಯಬ್ಬೋಕ್ ಹೊಳೆಯನ್ನ ದಾಟುವ ಸ್ಥಳ ಅದು ಅತ್ಯಂತ ಕಡಿದಾದಂತಹ ಸ್ಥಳಗಳಿಂದ ಕೂಡಿತ್ತು. This is where Jacob came that night. ಇಲ್ಲಿಗೆ ಯಾಕೋಬನು ಆ ರಾತ್ರಿ ಬಂದಿದ್ದನು. We read that he was alone there. ಆತನು ಒಂಟಿಯಾಗಿದ್ದನು ಅಲ್ಲಿ ಎಂಬುದಾಗಿ ನಾವು ಓದುತ್ತೇವೆ. He is not a happy man. ಆತನು ಸಂತೋಷವಾಗಿಲ್ಲ ಈಗ. He is filled with fear and doubt. ಆತನಿಗೆ ಭಯ ಮತ್ತು ಅನುಮಾನವು ತುಂಬಿಕೊಂಡಿದೆ. He might have remembered all the experience, how he cheated his brother, how he cheated his father, got the birthright, and all that might have come through his mind. ಬಹುಶಃ ತನ್ನ ಹಿಂದಿನ ಎಲ್ಲ ಅನುಭವಗಳು ಆತನ ಮೋಸ ಮಾಡಿದಂತದ್ದು, ತನ್ನ ಅಣ್ಣನನ್ನ ಮೋಸ ಮಾಡಿದಂಥದ್ದು, ಮೋಸ ಮಾಡಿ ಆತನ ಚೊಚ್ಚಲುತನದ ಹಕ್ಕನ್ನ ಕದ್ದುಕೊಂಡದ್ದು, ತನ್ನ ತಂದೆಯನ್ನ ಮೋಸ ಮಾಡಿ ಆಶೀರ್ವಾದವನ್ನು ಕದ್ದುಕೊಂಡದ್ದು, ಇದೆಲ್ಲವೂ ಬಹುಶಃ ಆತನ ಮನಸ್ಸಿಗೆ ಬರುತ್ತಿರಬಹುದು. When you are alone, many a times it is a good time to reflect on our character. ನಾವು ಒಂಟಿಯಾಗಿರುವಾಗ, ಏಕಾಂತದಲ್ಲಿರುವಾಗ ಅದು ಒಂದು ಒಳ್ಳೆಯ ಸಮಯವಾಗಿರುತ್ತದೆ. ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಲು, ನಮ್ಮ ಜೀವಿತವನ್ನ ನಾವು ತಿರುಗಿ ನೋಡಲಿಕ್ಕೆ ಒಂದು ಒಳ್ಳೆಯ ಸಮಯ. He didn't have to cheat his father to get the blessing. God has already told Rebecca, Jacob will be blessed. ಆತನು ತನ್ನ ತಂದೆಯನ್ನ ಮೋಸ ಮಾಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ದೇವರು ಈಗಾಗಲೇ ಹೇಳಿದ್ದರು ರೆಬೆಕ್ಕಳಿಗೆ ಏನಂದ್ರೆ ಯಾಕೋಬನು ದೊಡ್ಡ ಹಿರಿಯನಾಗಿರುತ್ತಾನೆ, ಆಶೀರ್ವದಿತನಾಗುತ್ತಾನೆ ಎಂಬುದಾಗಿ. Blessing was his from God, but he had to wait for God's time and God's way. ಯಾಕಂದ್ರೆ ಆಶೀರ್ವಾದವು ದೇವರಿಂದ ಅವನಿಗೆ ಮಾಡಿದ್ದ ಆಶೀರ್ವಾದವಾಗಿತ್ತು. ಆತನು ದೇವರ ಸಮಯಕ್ಕಾಗಿ ಕಾದುಕೊಳ್ಳಬೇಕಾಗಿತ್ತು. So many a times when we are alone in such situation like Jacob, that is the good time that God can deal with us.
ಅನೇಕ ಸಂದರ್ಭಗಳಲ್ಲಿ ನಾವು ಏಕಾಂತವಾಗಿರುವಾಗ, ಒಂಟಿತನದಲ್ಲಿರುವಾಗ ದೇವರು ನಮ್ಮೊಟ್ಟಿಗೆ ವ್ಯವಹರಿಸಲು, ನಮ್ಮೊಟ್ಟಿಗೆ ಮಾತನಾಡಲು ಅದೊಂದು ಒಳ್ಳೆಯ ಅವಕಾಶವಾಗಿರುತ್ತದೆ. So that is where we see about the wrestling that happened there. ಅಲ್ಲಿ ನಾವು ಒಂದು ಕಾದಾಟವಾಗುವುದನ್ನು, ಒಂದು ಜಗಳವಾಗುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. Wrestling again ಹೇಳ್ತೇನೆ. Here is a man wrestling with Jacob. ಇಲ್ಲಿ ಒಬ್ಬ ವ್ಯಕ್ತಿ ಯಾಕೋಬನೊಟ್ಟಿಗೆ ಕುಸ್ತಿ ಮಾಡುವುದನ್ನು ನಾವು ನೋಡುತ್ತೇವೆ. Now don't misunderstand, it is not Jacob going and wrestling, it is a man coming and wrestling with him. ಇಲ್ಲಿ ಯಾಕೋಬನು ಹೋಗಿ ಆ ವ್ಯಕ್ತಿಯೊಂದಿಗೆ ಹೋರಾಡುತ್ತಿದ್ದಾನೆ ಎಂಬುದಾಗಿ ನಾವು ನೆನೆಸಬಾರದು, ಬದಲಾಗಿ ಆ ವ್ಯಕ್ತಿಯೇ ಬಂದು ಯಾಕೋಬನ ಮೇಲೆ ಉದ್ದೇಶದಿಂದ ಹೋರಾಡುತ್ತಿದ್ದಾನೆ. Jacob was so weak, he didn't have the strength to go and wrestle and win. ಯಾಕೋಬನು ಒಬ್ಬ ಬಲಹೀನ ವ್ಯಕ್ತಿ ಆಗಿದ್ದನು, ಆತನಿಗೆ ಹೋಗಿ ಆ ವ್ಯಕ್ತಿಯ ವಿರುದ್ಧ ಹೋರಾಡಿ ಗೆಲ್ಲುವ ಶಕ್ತಿ ಇರಲಿಲ್ಲ. He had Uncle Laban on the back, Esau in the front. He was so desperate and weak. ಆತನ ಹಿಂದೆ ತನ್ನ ಮಾವನಾದಂತಹ ಸೋದರ ಮಾವನಾದಂತಹ ಲಾಬಾನನು, ಮುಂದೆ ಅಣ್ಣನಾದಂತಹ ಏಸಾವನಿದ್ದಾನೆ. ಆತನು ಬಳಲಿ ಈಗ ಬಲಹೀನನಾಗಿ ಹೋಗಿದ್ದಾನೆ. He was not looking for a fight. ಯಾವುದೇ ಹೋರಾಟಕ್ಕಾಗಲಿ ಕುಸ್ತಿಗಾಗಲಿ ಅದನ್ನು ಎದುರು ನೋಡುತ್ತಿರಲಿಲ್ಲ. He wanted to be maybe left alone, and that is where God met with him. ಬಹುಶಃ ತಾನು ಏಕಾಂತವಾಗಿರಬೇಕು ಎಂಬುದಾಗಿ ಬಯಸಿದನು. ಆ ಸಂದರ್ಭದಲ್ಲಿ ದೇವರು ಆತನನ್ನ ಸಂಧಿಸಿದನು. Who is this person, that man who wrestled with him? ಹಾಗಾದರೆ ಯಾಕೋಬನೊಟ್ಟಿಗೆ ಹೋರಾಡಿದಂತಹ ಈ ವ್ಯಕ್ತಿ ಯಾರು? None other than God himself, the pre-incarnate Christ, called the angel of the Lord in other passages in the Old Testament. ಅದು ಬೇರೆ ಯಾರಲ್ಲ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮನುಷ್ಯಧಾರಿಯಾಗಿ ಬರುವುದಕ್ಕಿಂತ ಮುಂಚೆ ಸತ್ಯವೇದದಲ್ಲಿ ಕಾಣಿಸಿಕೊಂಡಿರುವುದು. ಆತನನ್ನ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ದೇವರ ದೂತನು ಎಂಬುದಾಗಿ ನಾವು ಕರೆಯುವುದನ್ನು ನಾವು ನೋಡುತ್ತೇವೆ. This is a special angel of the Lord, none other than, because his words are God's words. He is telling, he is promising, he is telling, which only God can tell. So he is not any angel, but he is the Lord himself. ಈತನು ಯಾರೋ ಒಬ್ಬ ದೇವರ ದೂತನಲ್ಲ, ಬದಲಾಗಿ ಈತನೇ ದೇವರ ದೂತನಾಗಿದ್ದಾನೆ. ಆತನೇ ದೇವರಾಗಿದ್ದಾನೆ. ಆತನ ಮಾತುಗಳನ್ನು ನೋಡುವಾಗ ದೇವರ ಮಾತುಗಳಾಗಿವೆ. ಆತನು ಮಾಡುವಂತಹ ವಾಗ್ದಾನಗಳು ಅದು ದೇವರ ವಾಗ್ದಾನಗಳಾಗಿವೆ. ಆದ್ದರಿಂದ ಅದು ಬೇರೆ ಯಾರು ಅಲ್ಲ, ದೇವರು ತಾನೇ, ನಮ್ಮ ಕರ್ತನಂತ ಯೇಸು ಕ್ರಿಸ್ತನೇ ಆ ದೂತನಾಗಿದ್ದಾನೆ. This man, this angel is wrestling with him till the daybreak. ಆ ದೂತನು ಮುಂಜಾವಿನವರೆಗೂ, ಬೆಳಗಾಗುವವರೆಗೂ ಯಾಕೋಬನೊಟ್ಟಿಗೆ ಹೋರಾಡುವುದನ್ನು ನಾವು ನೋಡುತ್ತೇವೆ. Old Jacob is not going to give up easily. He is always a man who wanted to win. ಮತ್ತು ಯಾಕೋಬನು ಸಹ ಸುಲಭವಾಗಿ ಈ ಒಂದು ಹೋರಾಟದಲ್ಲಿ ಸೋಲುವ ವ್ಯಕ್ತಿ ಆಗಿರಲಿಲ್ಲ. ಯಾಕಂದ್ರೆ ಯಾವಾಗಲೂ ತಾನೇ ಗೆಲ್ಲಬೇಕು ಎಂದ ಮನಸ್ಥಿತಿಯುಳ್ಳಂತಹ ವ್ಯಕ್ತಿ ಆಗಿದ್ದನು ಯಾಕೋಬನು. So he struggled with him. Finally, he became crippled. ಮತ್ತು ಆತನು ಆ ದೂತನೊಟ್ಟಿಗೆ ಹೋರಾಡಿ ಬೆಳಗಾಗುವಾಗ ತನ್ನ ಕೀಲು ಮುರಿದು ಆತನು ಕುಂಟನಾದನು. Dear brothers and sisters, this is need to happen in our life. We need to be broken down. We need to become weak to realize that that's when God can work in our life. ನನ್ನ ಪ್ರಿಯ ದೇವಜನರೇ, ಇದೇ ನಮ್ಮ ಜೀವಿತದಲ್ಲಿ ನಡೆಯಬೇಕಾದಂತಹ ಸಂಗತಿ. ಅದೇನೆಂದರೆ ದೇವರು ನಮ್ಮನ್ನ ಮುರಿಯಬೇಕು. ಆಗ ಮಾತ್ರ ನಾವು ಎಷ್ಟು ಬಲಹೀನರಾಗಿದ್ದೇವೆ, ದೇವರ ಅವಶ್ಯಕತೆ ನಮಗೆ ಎಷ್ಟಿದೆ ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ. We are like Jacob many times, thinking we are very smart, we can handle it. We look at all our education, all our smartness, but we need to come to a place where God breaks us to make us. ಅನೇಕ ಸಂದರ್ಭಗಳಲ್ಲಿ ನಾವು ಸಹ ಯಾಕೋಬನ ರೀತಿಯಲ್ಲಿರುತ್ತೇವೆ. ನಾನು ಎಂತಹ ಬುದ್ಧಿಯುಳ್ಳ ವ್ಯಕ್ತಿ, ನಾನು ಎಂತಹ ವಿದ್ಯಾಭ್ಯಾಸವನ್ನು ಹೊಂದಿದ್ದೇನೆ, ನನ್ನಲ್ಲಿ ಎಂತಹ ಯೋಗ್ಯತೆಗಳಿವೆ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ನಾವು ಯೋಚಿಸುತ್ತೇವೆ. ಆದರೆ ಯಾಕೋಬನನ್ನ ಮುರಿದ ರೀತಿಯಲ್ಲಿ ದೇವರು ನಮ್ಮನ್ನ ಮುರಿಯಬೇಕಾಗುತ್ತದೆ. He is holding on to this man and telling, I won't let you go unless you bless me. ಆತನು ಆ ದೂತನನ್ನ ಹಿಡಿದುಕೊಂಡವನಾಗಿ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. Maybe he is realizing that this is not any man, this is God himself. ಬಹುಶಃ ಆತನಿಗೆ ಮನವರಿಕೆ ಆಯಿತು, ಇದು ಯಾರೋ ದೇವದೂತನಲ್ಲ, ಬದಲಾಗಿ
ದೇವರು ತಾನೇ ಎಂಬ ಅರಿವಾಯಿತು. That blessing comes not by resisting God, but by yielding to God. ಆಗ ಆಶೀರ್ವಾದ ಆತನಿಗೆ ಬಂದದ್ದು ದೇವರಿಗೆ ವಿರುದ್ಧವಾಗಿ ಹೋರಾಡಿದ್ದರಿಂದ ಅಲ್ಲ, ಬದಲಾಗಿ ದೇವರ ಶಕ್ತಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟದ್ದರಿಂದಲೇ ಆತನಿಗೆ ಆಶೀರ್ವಾದ ಬಂತು. We get blessing from God when we yield our life to Him or hold on to God. ನಮಗೆ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಬರುವುದು ಯಾವಾಗ ಎಂದರೆ ದೇವರಿಗೆ ಒಳಗಾಗುವಾಗ, ದೇವರಿಗೆ ವಿಧೇಯನಾಗಿ ಆತನಿಗೆ ಒಪ್ಪಿಸಿಕೊಡುವಾಗ ನಮಗೆ ಆಶೀರ್ವಾದ ಬರುತ್ತದೆ. But resisting and going against God will not bring blessing. You remember Saul of Tarsus? Read Acts 26:14. What God told him when he was fighting against God. ನಾವು ದೇವರಿಗೆ ವಿರುದ್ಧವಾಗಿ ಹೋರಾಡುವಾಗ, ಆತನನ್ನ ತಡೆ ಹಿಡಿಯುವಾಗ ನಮಗೆ ಆಶೀರ್ವಾದ ಬರುವುದಿಲ್ಲ. ನಾವು ತಾರ್ಸದಲ್ಲಿ ಸೌಲನಿಗೆ ಕುರಿತಾಗಿ ದೇವರು ಹೇಳುವುದನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತಿ 26ನೇ ಅಧ್ಯಾಯ 14ನೇ ವಚನವನ್ನ ದಯಮಾಡಿ ಓದಿರಿ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದನು. God was reminding Saul, you are the one who is going to get hurt if you kick against the goats. ದೇವರು ಇಲ್ಲಿ ಸೌಲನಿಗೆ ಜ್ಞಾಪಕ ಕೊಡುತ್ತಿದ್ದಾನೆ ಏನೆಂದರೆ, ಮುಳ್ಳು ಕೋಲನ್ನ ಒದೆಯುವುದಾದರೆ ಅದು ನಿನಗೆ ಏಟಾಗುತ್ತದೆ. That pricking needle is something that people use when they ride on donkeys or horse or any animal. When the animal resists to go on, and the person who is riding the animal will give a kick from the back with a needle like instrument. And you know what the dumb animal will do? Instead of obeying and going, it will kick back to that needle, and guess who will get hurt? That animal only. So God is reminding you and I cannot win resisting or going against God. ಈ ಮುಳ್ಳುಗೋಲು ಎಂಬುದಾಗಿ ನೋಡುವಾಗ, ಆ ಮುಳ್ಳುಗೋಲನ್ನು ಯಾಕೆ ಉಪಯೋಗಿಸುತ್ತಾರೆ? ಕತ್ತೆ ಅಥವಾ ಕುದುರೆಗಳ ಮೇಲೆ ಪ್ರಯಾಣ ಮಾಡುವಾಗ ಅದು ಮುಂದಕ್ಕೆ ಹೋಗದೆ ಅದು ನಿಂತುಕೊಳ್ಳುವಾಗ ಅದನ್ನ ಮುಂದೆ ಹೋಗಲಿಕ್ಕಾಗಿ ಮುಳ್ಳುಕೋಲನ್ನು ಉಪಯೋಗಿಸಿ ಅದನ್ನು ಹೊಡೆಯುತ್ತಾರೆ. ಆಗ ಆ ಒಂದು ಮೂಕ ಪ್ರಾಣಿ ಏನು ಮಾಡುತ್ತದೆ ಗೊತ್ತಾ? ಅದು ಮತ್ತೆ ಹಿಂತಿರುಗಿಸಿ ಆ ಮುಳ್ಳುಗೋಲಿಗೆ ಒಡೆಯುವಾಗ ಅದಕ್ಕೆ ಏಟಾಗುತ್ತದೆ. ಅದೇ ನಾವು ನೀವು ಮಾಡುವಂತವರಾಗಿರುತ್ತೇವೆ. ದೇವರಿಗೆ ಪ್ರತಿರೋಧ ಒಡ್ಡದೆ ಆತನಿಗೆ ಒಳಗಾಗುವಾಗ ನಾವು ಆಶೀರ್ವಾದ ಹೊಂದುತ್ತೇವೆ. Abraham learned that, so he believed God and it was counted righteousness for him. ಅಬ್ರಹಾಮನು ಅದನ್ನೇ ಮಾಡಿದನು. ಆತನು ದೇವರನ್ನ ನಂಬಿದನು, ಆ ನಂಬಿಕೆಯು ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. Dear brothers and sisters, when we get to that condition, the only thing we should do is trust God completely, and God is ready to help us. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅಂತಹ ಪರಿಸ್ಥಿತಿಗೆ ಬರುವಾಗ ಮಾಡಬೇಕಾದದ್ದೇನೆಂದರೆ ದೇವರನ್ನ ಸಂಪೂರ್ಣವಾಗಿ ನಂಬಬೇಕು. ಆಗ ಆ ನಂಬಿಕೆಯ ನಿಮಿತ್ತ ದೇವರು ನಮ್ಮ ನೀತಿವಂತನೆಂದು ಎಣಿಸಿ ಆಶೀರ್ವದಿಸುತ್ತಾನೆ. Now he is asking, what is your name? ಈಗ ಆತನು ಆ ದೂತನನ್ನ ಕೇಳುತ್ತಿದ್ದಾನೆ, ನಿನ್ನ ಹೆಸರೇನು? No, the dootan is asking Jacob, what is your name? ಆ ದೂತನು ಯಾಕೋಬನನ್ನ ಕೇಳುತ್ತಿದ್ದಾನೆ, ನಿನ್ನ ಹೆಸರೇನು ಎಂಬುದಾಗಿ. This is the turning point. When his father asked him, are you really Esau, my elder son? He said, yes, I am. To his own father who beget him, he said, I am your older son, deceiver. ಈತನ ಜೀವಿತದಲ್ಲಿ ಅತ್ಯಂತ ಒಂದು ತಿರುವಿನ ಸ್ಥಳ ಇದಾಗಿತ್ತು ಈ ಪ್ರಶ್ನೆ. ಏನೆಂದರೆ ತನ್ನ ತಂದೆಯಾದಂತ ಈಸಾಕನು ಆತನನ್ನ ಕೇಳುವಾಗ, ನೀನು ಯಾರು ಎಂಬುದಾಗಿ ಕೇಳುವಾಗ, ನಾನು ಏಸಾವನು ಎಂಬುದಾಗಿ ಸುಳ್ಳು ಹೇಳಿದ್ದನು. I am Jacob, I am a deceiver, I am a trickster, I am a con man, and that is what he is admitting now. ಈಗ ಆತನು ಆ ದೂತನ ಬಳಿಯಲ್ಲಿ ನಿನ್ನ ಹೆಸರೇನು ಎಂಬುದಾಗಿ ಕೇಳುವಾಗ, ನನ್ನ ಹೆಸರು ಯಾಕೋಬ ಎಂಬುದಾಗಿ ಹೇಳುತ್ತಿದ್ದಾನೆ. ಅದರ ಅರ್ಥ ನಾನು ಮೋಸಗಾರನು, ನಾನು ಕುಯುಕ್ತಿಯಿಂದ ಗೆದ್ದವನು ಎಂಬುದಾಗಿ ತನ್ನ ನಿಜ ಸ್ಥಿತಿಯನ್ನು ಆತನ ಮುಂದೆ ಹೇಳುತ್ತಿದ್ದಾನೆ. When you and I admit that before God with our failures and admit to God that, Lord, I am a sinner, I failed, that is when God can change us. ನಾನು ನೀವು ದೇವರ ಮುಂದೆ ಇದನ್ನು ಒಪ್ಪಿಕೊಳ್ಳುವಾಗ, ಕರ್ತನೆ ನಾನು ಪಾಪಿ, ನಾನು ಸೋತು ಹೋದವನು ಎಂಬುದಾಗಿ ನಮ್ಮನ್ನ ನಾವು
ನಿಜ ಸ್ಥಿತಿಯನ್ನು ಒಪ್ಪಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. Only God can change us. We read, if anyone is in Christ, he is the new creation. ದೇವರು ಮಾತ್ರ ನಮ್ಮನ್ನ ಬದಲಾಯಿಸಲಿಕ್ಕೆ ಸಾಧ್ಯ. ನಾವು ಓದುತ್ತೇವೆ, ಅವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. So Jacob is now, his name is changed to Israel, a prince of God, or someone who wrestled with God. ಈಗ ಯಾಕೋಬನ ಹೆಸರನ್ನ ಆತನು ಇಸ್ರಾಯೇಲನೆಂಬುದಾಗಿ ಬದಲಾಯಿಸುವುದನ್ನು ನಾವು ನೋಡುತ್ತೇವೆ. ಇಸ್ರಾಯೇಲನು ಎಂಬುದಾಗಿ ಹೇಳುವಾಗ ದೇವರ ರಾಜಕುಮಾರನು ಅಥವಾ ದೇವರೊಟ್ಟಿಗೆ ಹೋರಾಡಿದವನು ಎಂಬ ಅರ್ಥವನ್ನ ಕೊಡುತ್ತದೆ. Now this doesn't mean that afterwards immediately Jacob had 100% change. That's not what it means. But God has changed him from inside. There was a great change. Now he has to grow spiritually, step by step in his faith. Many a times later we see him again failing. ಇದರ ಅರ್ಥ ದೇವರು ಆತನನ್ನು ಆಶೀರ್ವದಿಸಿದ ತಕ್ಷಣವೇ ಆತನಲ್ಲಿ ಬದಲಾವಣೆ ಬಂದು ಆತನು ಪರಿಪೂರ್ಣ ವ್ಯಕ್ತಿಯಾದನು ಎಂಬುದಾಗಿ ಅಲ್ಲ, ಬದಲಾಗಿ ದೇವರು ಆತನ ಹೆಸರನ್ನ ಬದಲಾಯಿಸಿ ಆಶೀರ್ವದಿಸುವಾಗ ಆತನಲ್ಲಿ ಬದಲಾವಣೆಯು ಪ್ರಾರಂಭವಾಯಿತು. ಅನೇಕ ಸಂದರ್ಭಗಳಲ್ಲಿ ಮುಂದೆಯೂ ಸಹ ಯಾಕೋಬನು ಸೋಲುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಬದಲಾವಣೆಯನ್ನು ದೇವರು ಪ್ರಾರಂಭಿಸುತ್ತಾನೆ. ಅದು ಅನೇಕ ವರ್ಷಗಳ ಕಾಲ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. Sometimes we fail, but we need to get up from where we have fallen and go on with God. ಅನೇಕ ಸಂದರ್ಭಗಳಲ್ಲಿ ನಾವು ಸೋತು ಹೋಗುತ್ತೇವೆ, ಆದರೆ ನಾವು ಬಿದ್ದಿರುವ ಸ್ಥಳದಿಂದ ಎದ್ದೇಳಬೇಕು ಮತ್ತು ದೇವರನ್ನು ಆತುಕೊಂಡು ಮುಂದುವರಿಯಬೇಕು. It is towards the end he realized that this is God himself, and he touched him and made him crippled, and that is when real change happened in Jacob as a man. ಆತನಿಗೆ ಅಂತ್ಯದಲ್ಲಿ ಅರ್ಥವಾಗುತ್ತದೆ ಈತನು ನಿಜವಾಗಿಯೂ ದೇವರು ಎಂಬುದಾಗಿ. ಆಗ ಆ ದೂತನು ಆತನ ತೊಡೆಯ ಕೀಲನ್ನ ಮುಟ್ಟುವಾಗ ಆತನ ತೊಡೆಯ ಕೀಲು ಕಳಚಿದ್ದರಿಂದ ಆತನು ಕುಂಟಬೇಕಾಯಿತು. ಈಗ ಆತನಿಗೆ ತಾನು ಎಂತಹ ವ್ಯಕ್ತಿ ಎಂಬ ನಿಜ ಅರಿವಾಯಿತು. Jacob became a spiritual man from here on. ಈ ಒಂದು ಘಟನೆಯಿಂದ ಮುಂದಕ್ಕೆ ನೋಡುವಾಗ ಯಾಕೋಬನೊಬ್ಬ ಆತ್ಮೀಕ ವ್ಯಕ್ತಿಯಾಗಿ ಬದಲಾದನು. Earlier we saw Jacob at his home. ಆತನು ಇದಕ್ಕಿಂತ ಮುಂಚೆ ತನ್ನ ಮನೆಯನ್ನ ತನ್ನ ಅಣ್ಣನಾದ ಏಸಾವನನ್ನ ಎದುರು ನೋಡುತ್ತಿದ್ದನು. No. We saw him earlier in his home with his parents. ಆತನನ್ನ ಯಾಕೋಬನನ್ನ ನಾವು ಈ ಹಿಂದೆ ತನ್ನ ತಂದೆಯ ಮನೆಯಲ್ಲಿ ನಾವು ನೋಡಿದೆವು. He was a deceiver. ಆತನು ಒಬ್ಬ ಮೋಸಗಾರ ವ್ಯಕ್ತಿಯಾಗಿದ್ದನು. In Haran with his uncle he was a man of flesh. ಹಾರಾನ್ ಪ್ರದೇಶದಲ್ಲಿ ತನ್ನ ಮಾವನೊಟ್ಟಿಗೆ ಸೋದರ ಮಾವನೊಟ್ಟಿಗೆ ಒಬ್ಬ ಲೌಕಿಕ ವ್ಯಕ್ತಿಯಾಗಿ ಆತನು ಜೀವಿಸಿದನು. At Peniel he was a fighter. ಪೆನಿಯೇಲ್ ಎಂಬಂತ ಸ್ಥಳಕ್ಕೆ ಬರುವಾಗ ಅಲ್ಲಿ ಯುದ್ಧ ಮಾಡಿದನು ಅಥವಾ ಹೋರಾಡಿದನು. But later in his last years in Egypt we see him as a man of faith. ಆದರೆ ಆತನ ಜೀವಿತದ ಅಂತ್ಯ ದಿನಗಳನ್ನ ನಾವು ನೋಡುವಾಗ ಐಗುಪ್ತ ದೇಶದಲ್ಲಿ ಆತನಿರುವಾಗ ಒಬ್ಬ ನಂಬಿಕೆಯ ವ್ಯಕ್ತಿ ಆಗಿದ್ದನು. So this is how God can work in our life. ಇದೇ ದೇವರು ನಮ್ಮ ಜೀವಿತಗಳಲ್ಲಿ ಕೆಲಸ ಮಾಡುವುದು ಅಥವಾ ಮಾಡುವಂತ ಕಾರ್ಯವಾಗಿರುತ್ತದೆ. Now the God touched, the angel touched the thigh of his leg. ಆ ದೇವದೂತನು ಆತನ ತೊಡೆಯ ಕೀಲನ್ನ ಮುಟ್ಟಿದನು. Normally that is the place of strength for a man. ಒಬ್ಬ ವ್ಯಕ್ತಿಗೆ ಬಲ ಇರುವಂತದ್ದು ಆತನ ತೊಡೆಯ ಕೀಲಿನಲ್ಲಿಯೇ. But that is where God touched him to make him crippled. ಮತ್ತು ದೇವರು ಆ ಸ್ಥಳವನ್ನೇ ಮುಟ್ಟಬೇಕಾಯಿತು ಆತನನ್ನ ಕುಂಟುವ ಹಾಗೆ ಮಾಡಲಿಕ್ಕಾಗಿ. Now what happened after that? ಅದಾದ ನಂತರ ಏನಾಯಿತು? He became Israel, but physically he became weak, but spiritually he became strong. ಆತನು ದೈಹಿಕವಾಗಿ ಬಲಹೀನನಾದನು, ಕುಂಟಬೇಕಾಯಿತು, ಆದರೆ ಆತ್ಮಿಕವಾಗಿ ಆತನು ಇಸ್ರಾಯೇಲನಾದನು, ಬಲ ಉಳ್ಳವನಾದನು. His walk changed. ಆತನ ನಡತೆ ಬದಲಾಯಿತು. 2 Corinthians 12:9, Paul talks about the experience in his life. Read that, 2 Corinthians 12 verse 9. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಪೌಲನು ತನ್ನ ಜೀವಿತದ ಒಂದು ಅನುಭವವನ್ನ ಕುರಿತಾಗಿ ಮಾತನಾಡುತ್ತಾನೆ. ದಯಮಾಡಿ ಓದ್ರಿ.
ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳಲ್ಲಿ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. Yeah, in my weakness I will glory, because when we are weak only God can use us. ನನ್ನ ಬಲಹೀನತೆಯಲ್ಲಿ ನಾನು ಹೆಚ್ಚಳ ಪಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ನಾವು ಬಲಹೀನರಾಗಿರುವಾಗಲೇ ದೇವರು ನಮ್ಮನ್ನು ಉಪಯೋಗಿಸುತ್ತಾನೆ. Jacob met God and he changed his walk. Now he is a new person. ಯಾಕೋಬನು ದೇವರನ್ನ ಸಂಧಿಸಿದನು ಮತ್ತು ಅದರಿಂದ ಆತನ ನಡತೆ ಬದಲಾಯಿತು. ಈಗ ಬದಲಾದ ವ್ಯಕ್ತಿಯಾಗಿದ್ದಾನೆ ಯಾಕೋಬನು. That is what God expects from us once we have a personal encounter with God. ಅದನ್ನೇ ದೇವರು ನಮ್ಮಿಂದ ಬಯಸುವ ಆತನಾಗಿದ್ದಾನೆ. ನಾವು ದೇವರೊಟ್ಟಿಗೆ ವೈಯಕ್ತಿಕವಾಗಿ ಆತನನ್ನ ಸಂಧಿಸುವಾಗ ನಮ್ಮಿಂದ ಈ ಬದಲಾವಣೆಯನ್ನ ಬಯಸುತ್ತಾನೆ. I was a man who was born, maybe I can say I was the third generation brethren man in my family. ನಾನು ಹುಟ್ಟುವಾಗ ನನ್ನ ಕುಟುಂಬದಲ್ಲಿ ನಾನು ಹೇಳಬೇಕಾದರೆ ಮೂರನೆಯ ತಲೆಮಾರಿನ ಸಹೋದರ ಸಭೆಗಳಲ್ಲಿ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ನಾನಾಗಿದ್ದೆನು. But I never had a true commitment in my life until one day I had a personal encounter with God. This doesn't mean that God appeared to me, but there was a time God convicted me that even though I claim to be a believer, I am not walking right with God. I remember going on my knee asking God to forgive me. So I remember that night when I was in Sharjah, in Gulf, where I went on my knee and asked God to forgive me, and I can see that as a time of an encounter with God. ನಾನು ನನ್ನ ಜೀವಿತದಲ್ಲಿ ಒಂದು ಸಮಯದವರೆಗೂ ಕೇವಲ ನಾಮಧೇಯ ಕ್ರೈಸ್ತನಾಗಿ ನಾಮಧೇಯ ಸಹೋದರ ವಿಶ್ವಾಸಿಯಾಗಿ ನಾನು ಜೀವಿಸುತ್ತಿದ್ದೆನು. ಆದರೆ ದೇವರಿಗೆ ನನ್ನ ಜೀವಿತವನ್ನು ಸಮರ್ಪಿಸಿರಲಿಲ್ಲ. ಆದರೆ ನಾನು ದುಬೈಯಲ್ಲಿ ಗಲ್ಫ್ ಅಲ್ಲಿ ಇದ್ದಾಗ ಅಲ್ಲಿ ಶಾರ್ಜಾ ಎಂಬಂತಹ ಆ ಒಂದು ಸ್ಥಳದಲ್ಲಿ ದೇವರು ಒಂದು ದಿನ ರಾತ್ರಿ ನನ್ನನ್ನ ಸಂಧಿಸುವಾಗ, ಅದರ ಅರ್ಥ ನಾನು ದೇವರನ್ನ ಮುಖಾಮುಖಿಯಾಗಿ ಕಂಡೆನು, ಪ್ರತ್ಯಕ್ಷನಾದನು ಎಂಬುದಾಗಿ ಅಲ್ಲ, ಬದಲಾಗಿ ದೇವರು ನನ್ನ ಹೃದಯದಲ್ಲಿ ಕಾರ್ಯ ಮಾಡುವಾಗ ನಾನು ಪಾಪದ ಅರಿವನ್ನು ಹೊಂದಿದವನಾಗಿ ಕರ್ತನ ಮುಂದೆ ಮೊಣಕಾಲೂರಿ ಆತನನ್ನ ಪ್ರಾರ್ಥಿಸಿದೆನು. And from that time I consider that was a turning point in my life. ಮತ್ತು ನಾನು ಆ ಸಮಯದಿಂದ ಬದಲಾದ ವ್ಯಕ್ತಿಯಾದೆನು. ನನ್ನ ಜೀವಿತದಲ್ಲಿ ಒಂದು ಒಳ್ಳೆಯ ತಿರುವನ್ನು ಪಡೆದುಕೊಂಡಂತಹ ಘಟನೆ ಅದು ಎಂಬುದಾಗಿ ನಾನು ನೆನೆಸುತ್ತೇನೆ. Many times why we don't have a vision, we don't have a spiritual joy, because we never have a personal encounter with God. We are holding on to our parents' faith because we were born in a brethren home. Instead of that, we need to have an encounter with God. We need to spend time with God. We need to have God break us and make us. That's when we can also become an Israel of God. ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಜೀವಿತದಲ್ಲಿ ಈ ರೀತಿ ಜೀವಿಸುವವರಾಗಿರುತ್ತೇವೆ. ದೇವರೊಟ್ಟಿಗೆ ವೈಯಕ್ತಿಕ ಸಂಬಂಧವನ್ನ ಹೊಂದದೆ ನಮ್ಮಿಷ್ಟಕ್ಕೆ ನಾವು ನಮ್ಮ ತಂದೆ ತಾಯಿಗಳ ನಂಬಿಕೆಯಲ್ಲಿಯೇ ನಾವು ಜೀವಿಸುವವರಾಗಿರುತ್ತೇವೆ. ಆದರೆ ದೇವರು ನಮ್ಮನ್ನ ಮುರಿಯಬೇಕಾದಂತಹ ಸ್ಥಳ ಬರುತ್ತದೆ. ದೇವರೊಟ್ಟಿಗೆ ನಾವು ವೈಯಕ್ತಿಕವಾದಂತಹ ಸಂಬಂಧವನ್ನ ಹೊಂದಿದಾಗ ಮಾತ್ರ ನಾವು ಬದಲಾದ ವ್ಯಕ್ತಿ ಆಗುತ್ತೇವೆ. Jacob was honest with this angel of God, saying, I am Jacob. He accepted. Many believers are not willing to do that. That's why they never experience that spiritual joy, the spiritual a life like that. ಅನೇಕ ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ಒಂದು ಆತ್ಮಿಕ ಅನುಭವವನ್ನಾಗಲಿ, ತಮ್ಮ ಜೀವಿತದಲ್ಲಿ ನಿರೀಕ್ಷೆ ಇಲ್ಲದವರಾಗಿ, ಯಾವುದೇ ದರ್ಶನವಿಲ್ಲದವರಾಗಿ ಜೀವಿಸುವುದು. ಯಾಕಂದರೆ ಯಾಕೋಬನು ನಿನ್ನ ಹೆಸರೇನು ಎಂಬುದಾಗಿ ದೂತನು ಕೇಳಿದಾಗ ನಾನು ಯಾಕೋಬನು ಎಂಬುದಾಗಿ ತನ್ನ ನಿಜ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತಾನೆ. ನಾವು ಸಹ ಅಂತಹ ರೀತಿಯಲ್ಲಿ ನಮ್ಮ ನಿಜ ಸ್ಥಿತಿಗಳನ್ನು ಒಪ್ಪಿಕೊಳ್ಳಬೇಕು. ಆಗ ಮಾತ್ರ ದೇವರ ಅನುಭವ ನಮಗಾಗುತ್ತದೆ. His walk has changed since then. ಅಲ್ಲಿಂದ ಆತನ ನಡತೆ, ಆತನ ಜೀವಿತ ಬದಲಾಯಿತು. Our walk also should change. ನಮ್ಮ ನಡತೆಯು ಸಹ, ನಮ್ಮ ಜೀವಿತವು ಸಹ ಬದಲಾಗಬೇಕು. See, God is more interested in our feet than our face. ದೇವರು ನಮ್ಮ ನಡತೆ ಅಥವಾ ನಮ್ಮ ಕಾಲುಗಳ ಕುರಿತಾಗಿ ಹೆಚ್ಚು ಆಸಕ್ತಿ ಉಳ್ಳವನಾಗಿದ್ದಾನೆ, ನಮ್ಮ ಮುಖದ ಕುರಿತಾಗಿ ಅಲ್ಲ. Please listen carefully. ಇದನ್ನ ಆಸಕ್ತಿಯಿಂದ ಕೇಳಿಸ್ಕೊಳ್ರಿ.
when we have, if you come to my house, in my room, there is a lot of photographs of my parents, grandparents, my family, and it's all their face we show. We don't show anybody's feet. Nobody will take a picture of my father's feet and display it in a photo frame. We always show the face. Isn't that true? ನೀವು ನಮ್ಮ ಮನೆಗೆ ಬರುವಾಗ ನನ್ನ ಆ ಒಂದು ಮಲಗುವ ಕೋಣೆಯಲ್ಲಿ ನಾನು ನನ್ನ ತಾತಂದಿರು, ನಮ್ಮ ಪೂರ್ವಜರು, ನನ್ನ ತಂದೆ ತಾಯಿಗಳ ಫೋಟೋಗಳನ್ನ, ಅವರ ಮುಖದ ಚಿತ್ರವನ್ನ ನಾನು ಹಾಕಿದ್ದೇನೆ. ಯಾರು ಸಹ ನಾವು ಅವರ ಕಾಲುಗಳ ಚಿತ್ರವನ್ನ ತೆಗೆದು ಹಾಕುವುದಿಲ್ಲ ಅಲ್ಲವೇ? We will show the photo in our house. Oh, that's my parents. But it's all the face we show. We don't show their feet. But spiritually, God is more interested in our feet, in our walk, than what we act in our face. ನಾವು ಅವರ ಮುಖಗಳನ್ನ ತೋರಿಸಿದ್ದು ನನ್ನ ತಂದೆ ತಾಯಿ ಎಂಬುದಾಗಿ ಹೇಳುತ್ತೇವೆ. ಅವರ ಕಾಲುಗಳನ್ನು ನಾವು, ಪಾದಗಳನ್ನು ತೋರಿಸುವುದಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ ಆತನು ನಮ್ಮ ನಡತೆಯ ಕುರಿತಾಗಿ ಆಸಕ್ತಿಯುಳ್ಳವನಾಗಿದ್ದಾನೋ ಹೊರತು ನಮ್ಮ ಮುಖದ ಕುರಿತಾಗಿ ನಾವು ಹೇಗೆ ಕಾಣುತ್ತೇವೆ ಎಂಬುದಾಗಿ ಅಲ್ಲ. ಅದರ ಅರ್ಥ ನಮ್ಮ ನಡತೆಯನ್ನೇ ದೇವರು ಬಯಸುವಾತನಾಗಿದ್ದಾನೆ. Walk worthy of our calling. ನಮ್ಮನ್ನ ದೇವರು ಕರೆದದ್ದಕ್ಕೆ ಯೋಗ್ಯರಾಗಿ ನಾವು ನಡೆದುಕೊಳ್ಳಬೇಕು. What a wonderful change in Jacob's life. So chapter 32 is the turning point in Jacob's life. We should also have a turning point in our life. ಯಾಕೋಬನ ಜೀವಿತದಲ್ಲಿ ಎಂತ ಅದ್ಭುತವಾದ ಬದಲಾವಣೆ, ತಿರುವಿನ ಸಂಗತಿ 32ನೇ ಅಧ್ಯಾಯವಾಗಿತ್ತು ಅಲ್ಲವೇ? ನಮ್ಮ ಜೀವಿತಗಳಲ್ಲಿಯೂ ಸಹ ನಾವು ಬದಲಾವಣೆಯನ್ನ ಕಾಣಬೇಕು ಯಾಕೋಬನ ರೀತಿಯಲ್ಲಿ. In Genesis 17:1, God told Abraham, walk before me and be faithful. Walk before me. 17ನೇ ಅಧ್ಯಾಯ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಹೇಳಿದನು, ನನ್ನ ಮುಂದೆ ನಡೆಕೊಂಡು ಯೋಗ್ಯನಾಗಿರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ ಹೇಳಿದನು. So God is more interested in our ಸುವಾರ್ಥ ಸಾರುವವರ ಪಾದಗಳು ಎಷ್ಟೋ ರಮ್ಯವಾಗಿ. How beautiful are the feet of. So please understand that feet also means progression in our Christian life. We walk, we may not run, but at least walk step by step, go forward in our life. ಆದ್ದರಿಂದ ದೇವರು ನಮ್ಮ ನಡತೆಗಳ ಕುರಿತಾಗಿ ಆಸಕ್ತಿಯುಳ್ಳವನಾಗಿದ್ದಾನೆ, ನಮ್ಮ ನಡತೆಯನ್ನೇ ಬಯಸುತ್ತಾನೆ. ಸುವಾರ್ತೆ ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂಬುದಾಗಿ ನಾವು ಓದುವ ಹಾಗೆ ದೇವರು ನಮ್ಮ ನಡತೆಯನ್ನ ಬಯಸುತ್ತಾನೆ. ಓಡುವುದು ಬೇಡ, ನಮಗೆ ಓಡಲಿಕ್ಕಾಗದೆ ಹೋದರೂ ದಿನಾಲು ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗಬೇಕು. ಕಾಲು ಅಥವಾ ನಡತೆ ಎಂಬುದಾಗಿ ಹೇಳುವಾಗ ನಮ್ಮ ಆತ್ಮೀಕ ಜೀವಿತದಲ್ಲಿ ಪ್ರತಿದಿನ ಅಭಿವೃದ್ಧಿ ಇರಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. Thank you very much for patiently listening.